ಹಾಯ್ ಎವ್ರಿವನ್, ವೆಲ್ಕಮ್ ಟು ಸ್ಟಡಿ ಜೋನ್. ಇವತ್ತಿನ ತರಗತಿಯಲ್ಲಿ ಎಕಲಾಜಿಕಲ್ ಆರ್ಗನೈಸೇಷನ್, ಲೆವೆಲ್ಸ್ ಆಫ್ ಎಕಲಾಜಿಕಲ್ ಆರ್ಗನೈಸೇಷನ್ ಅಂತ ಟಾಪಿಕ್ ಏನು ಬರುತ್ತಲ್ವ EVS ಅಲ್ಲಿ, ಇದನ್ನ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂತ ಅಂದರೆ, ಪ್ರತಿ ಎಕ್ಸಾಮಲ್ಲೂ ಕೂಡ ಇದ್ರ ಮೇಲೆ ಕ್ವಶನ್ಸು ಬಂದೇ ಬರುತ್ತೆ. ಓಕೆನಾ? ಯಾವ್ಯಾವ ರೀತಿ ಕೇಳ್ತಾನೆ ಕ್ವಶನ್ಸ್ ಅನ್ನೋದು ಕೂಡ ನಾನು ನೆಕ್ಸ್ಟ್ ಕೊನೆಯಲ್ಲಿ ಕ್ವಶನ್ಸ್ ಕೂಡ ತೊಗೊಂಡಿದ್ದೀನಿ. ಸೆಂಟ್ರಲ್ ಗೌರ್ಮೆಂಟ್ ಕ್ವಶನ್ಸು ಪ್ಲಸ್ UPSC ಬಂದಿರುವ ಕ್ವಶನ್ಸು, ಅದರಲ್ಲಿ CGL ಅಲ್ಲಿ SSC ಅಲ್ಲಿ ಬಂದಿರೋ ಕ್ವಶನ್ಸು ಕೂಡ, ಮತ್ತೆ KPSC ಅಲ್ಲಿ ನಮ್ಮದ್ರಲ್ಲಿ ಏನೇನು ಕೇಳ್ತಾರೆ ಅದನ್ನು ಕೂಡ ಹೇಳ್ತಾ ಹೋಗ್ತೇನೆ. ಈ ವಿಡಿಯೋನ ಸ್ಕಿಪ್ ಮಾಡೋದನ್ನು ಬಿಫೋರು ನಾನು ರ್ಯಾಂಡಮ್ ಆಗಿ ಇದ್ರದ್ದು ಇವತ್ತಿನ ಕ್ಲಾಸಿನ ಬ್ಲೂ ಪ್ರಿಂಟ್ ಹೇಳ್ತೀನಿ. ಇವಾಗ ಒಂದಾದ್ರು 2 ನಿಮಿಷದ ಬಿಫೋರ್ಗೆ ಇವಾಗಲೇ ಅದು ನಿಮಗೆಲ್ಲ ಕಂಪ್ಲೀಟಾಗಿ ನಿಮಗೆ ಗೊತ್ತಿತ್ತಂದರೆ ಈ ವಿಡಿಯೋನ ನೀವು ನೋಡೋ ಅವಶ್ಯಕತೆ ಇರೋದಿಲ್ಲ. ಅಂದರೆ ನಿಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ಗೊತ್ತಿತ್ತಂದರೆ ನೋಡಬೇಡಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಓಕೆನಾ? ಮಾಡ್ತಿರೋ ಟಾಪಿಕ್ ಏನಂದರೆ ಲೆವೆಲ್ಸ್ ಆಫ್ ಎಕಲಾಜಿಕಲ್ ಆರ್ಗನೈಸೇಷನ್. ಫಸ್ಟ್ ನಾವು EVS ಅಲ್ಲಿ ಫಸ್ಟ್ ಚಾಪ್ಟರ್ ಇದು. ಈ ಚಾಪ್ಟರ್ ಮೇಲೆ ಕ್ವಶನ್ಸು ಜಾಸ್ತಿ ಬರ್ತವೆ. ಈ ಸ್ಲೈಡ್ ಇದೆ ಅಲ್ವಾ, ಇದೇ ಇವತ್ತಿನ ಕ್ಲಾಸ್ ಮಾಡ್ತಿರೋದು. ಓಕೆನಾ? ಆರ್ಗನೈಸೇಷನ್, ಆರ್ಗನಿಸಮ್, ಪಾಪ್ಯುಲೇಷನ್, ಕಮ್ಯುನಿಟಿ, ಎಕೋಸಿಸ್ಟಮ್, ಬಯೋನ್ಸು, ಬಯೋಸ್ಪಿಯರು, ಈ 6 ಟಾಪಿಕ್ಸ್ ಇದಾವಲ್ಲ, ಈ 6 ಟಾಪಿಕ್ಸ್ ಮೇಲೇ ಇವತ್ತಿನ ಕ್ಲಾಸು ಇರುತ್ತೆ. ಆಮೇಲೆ ಇದು ಇವತ್ತು ಫಸ್ಟ್ನೇ ಕ್ಲಾಸ್ ಆದಮೇಲೆ ನೆಕ್ಸ್ಟು ಅಟೆಕಾಲಜಿ, ಅಂದರೆ ಟೈಪ್ಸ್ ಆಫ್ ಎಕಾಲಜಿ ಅಂತ ಬರುತ್ತೆ. ಅದರಲ್ಲೇ ಅಟೆಕಾಲಜಿ, ಸಿನೆಕಾಲಜಿ, ಪಾಪ್ಯುಲೇಷನ್ ಎಕಾಲಜಿ, ಕಮ್ಯುನಿಟಿ ಎಕಾಲಜಿ, ಎಕೋಸಿಸ್ಟಮ್ ಎಕಾಲಜಿ ಅಂತ ಬರುತ್ತೆ. ಇದರಲ್ಲಿ ಮತ್ತೆ ಈ ರೀತಿ ಟೈಪ್ ಬರ್ತವೆ. ಒಂದೇ ನಿಮಿಷ, ರೆಕಾರ್ಡ್ ಆಗ್ತಿದೆ, ಚೆಕ್ ಮಾಡ್ತೀನಿ. ಇದರಲ್ಲಿ ಮತ್ತೆ 5 ರೀತಿ ಬರ್ತವೆ. ಇದಕ್ಕೆ ಅಂತಾನೆ ಸಪ್ರೇಟ್ ಬೇರೆ ಕ್ಲಾಸ್ ಮಾಡ್ತೇನೆ. ಓಕೆನಾ? ನೆಕ್ಸ್ಟು ಇದು ಭಾಳ ಇಂಪಾರ್ಟೆಂಟ್, ಬೇಸಿಕ್ ಕಾನ್ಸೆಪ್ಟ್ ಅಂತ ಬರ್ತವೆ. ಇದರಲ್ಲಿ ಹ್ಯಾಬಿಟೈಟು, ನಿಶ್ಶು, ಫುಡ್ ಚೈನು, ಫುಡ್ ವೆಬ್ಬು, ಟ್ರಾಪಿಕಲ್ ಲೆವೆಲ್ಸು, ಆಮೇಲೆ ಬಯೋಡೈವರ್ಸಿಟಿ, ಇವಿಷ್ಟು ಬರ್ತವೆ. ಮತ್ತು ಇದರಲ್ಲಿ ನಿಶ್ ಒಳಗೆ ಟೈಪ್ಸ್ ಬರ್ತವೆ, ಇದರೊಳಗೆ ಫುಡ್ ಚೈನ್ ಒಳಗೆ ಟೈಪ್ಸ್ ಬರ್ತವೆ, ಫುಡ್ ವೆಬ್ ಒಳಗೆ ಟೈಪ್ಸ್ ಬರ್ತವೆ. ಅವೆಲ್ಲವೂ ಸಪ್ರೇಟ್ ಕ್ಲಾಸಲ್ಲೇ ಮಾಡ್ತೀನಿ. ಇವತ್ತು ಮಾಡ್ತಿರೋ ಟಾಪಿಕ್ಸು ಮತ್ತು ಇದು ಒಂದು ಬೇರೆ ಇದೆ, ಇದು ಒಂದು ಕ್ಲಾಸೇ ಮಾಡ್ತೀನಿ. ಟೋಟಲ್ ಆಗಿ ಫಸ್ಟ್ ಚಾಪ್ಟರ್ ಮೇಲೇ 4 ಕ್ಲಾಸ್ ಬೇಕಾಗುತ್ತೆ ನನಗೆ. ಇದರಲ್ಲಿ ಪ್ರೊಡಕ್ಷನ್ನು, ಇದರಲ್ಲಿ ಮ್ಯಾಕ್ಸಿಮಮ್ ಕೇಳಿರೋದು ಮ್ಯೂಟಲಿಸಮ್ ಕೇಳಿದ್ದಾನೆ, ಮ್ಯೂಚುವಲಿಸಮ್ ಕೇಳಿದ್ದಾನೆ, ಕಮೆನ್ಸಲಿಸಮ್ ಕೇಳಿದ್ದಾನೆ. ಇವೆರಡರ ಮೇಲೆ ಭಾಳ ಕೇಳಿದ್ದಾನೆ. ಬಟ್ ಇವಿಷ್ಟನ್ನು ಕೂಡ ಒಂದ್ಸಲ ನೋಡ್ಕೊಂಬಿಡ, ಕ್ಲಾಸ ಅದರದ್ದೇ ಸಪ್ರೇಟ್ ಒಂದು ಮಾಡಿಬಿಡ. ಯಾಕಂದರೆ ಒಂದು ಕ್ವಶನ್ ಬಂದ್ರೂ ಕೂಡ ಅದು ಎಕ್ಸಾಮಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಆಮೇಲೆ ನಿನ್ನೆ ಯಾರೋ ಒಬ್ರು ಕೇಳ್ತಿದ್ರು ನನಗೆ, ಸರ್ ಹೇಗೆ ನೀವು ಇದು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ದ ಇದ್ರದ್ದು ಕಂಡಮಟ್ಟ ಹಾಕೋಕ್ಕೆ ಕೆಲವೊಂದಿಷ್ಟು ಟಾಪಿಕ್ಸು ಕೊಟ್ಟಿರ್ತೀನಿ ಅವ್ರಿಗೆ. ಇದು ಕಂಪಲ್ಸರಿ ಬರ್ತವೆ ಕ್ವಶನ್ಸು, ಇದನ್ನ ಕಂಡಮಟ್ಟ ಹಾಕಿ ಅಂತ ಕೆಲವೊಂದಿಷ್ಟು ಟಾಪಿಕ್ ಕೊಟ್ವಿ. ಅದು ಹೇಗೆ ಗೊತ್ತಾಗುತ್ತೆ ನಿಮಗೆ ಆ ರೀತಿ ಎಲ್ಲ ಕೇಳ್ತಿದ್ರು ಅವರು. ಅಂದರೆ ಎಕ್ಸಾಮ್ ಕ್ವಶನ್ ಪೇಪರ್ನ ಜಾಸ್ತಿ ನೋಡ್ದತ್ತಲ್ಲ, ಅವಾಗ ಯಾವ ಟಾಪಿಕ್ಸು ಜಾಸ್ತಿ ರಿಪೀಟ್ ಆಗ್ತಿರುತ್ತೆ, ಯಾವ ಟಾಪಿಕ್ ಮೇಲೆ ಜಾಸ್ತಿ ಕ್ವಶನ್ಸ್ ರೈಸ್ ಮಾಡ್ತಿರ್ತಾನೆ, ಆ ಕ್ವಶನ್ಸು 100% ಬರ್ತವೆ ಅಂತ ನಾವು ಅದ್ರ ಬೇಸ್ ಮೇಲೆ ಹೇಳ್ತಿರ್ತೀವಿ. ಅದು ಬಿಟ್ಟು ನಮಗೆ ಅದೇ ರೀತಿ ಅದು ಬಿಟ್ಟು ಮತ್ತೆ ಯಾವ ರೀತಿಯೂ ಹೇಳ್ತಿರಲ್ಲ. ಅಷ್ಟೇ, ನೀವು ಜಾಸ್ತಿ ಕ್ವಶನ್ ಪೇಪರ್ ನೋಡ್ತಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತು ಇವಿಷ್ಟು ಟಾಪಿಕ್ಸ್ ನೋಡೋದು. ಯಾವುದು ಎಕಲಾಜಿಕಲ್ ಆರ್ಗನೈಸೇಷನ್, ಈ ಟಾಪಿಕ್ಸನ್ನು ಇವತ್ತು ನೋಡ್ತಾ ಇರೋದು. ನಿಮಗೆ ಒಂದು ಬ್ಲೂ ಪ್ರಿಂಟ್ ಕೊಡ್ತೀನಿ ಇವಾಗ, ಇವತ್ತಿನ ಮಾಡ್ತಿರೋ ಕ್ಲಾಸು. ಈ ಬ್ಲೂ ಪ್ರಿಂಟ್ ನಿಮಗೆ ಗೊತ್ತಿತ್ತಂದರೆ ವಿಡಿಯೋ ಸ್ಕಿಪ್ ಮಾಡಿ. ಓಕೆನಾ? ಫಸ್ಟು ಆರ್ಗನಿಸಮ್ ಬರುತ್ತೆ ಅಂತ ಹೇಳಿದೆ. ಆಮೇಲೆ ಎರಡನೇದೇನು ಪಾಪ್ಯುಲೇಷನ್. ಇಲ್ಲೇನು ಜಾಸ್ತಿ ನಿಮಗೆ ರಿಸ್ಕ್ ಇರೋಲ್ಲ. ಥರ್ಡ್ ಬರುತ್ತೆ ನೋಡಿ, ಇಲ್ಲಿಂದ ಸ್ವಲ್ಪ ಕ್ಲಮ್ಜಿ ಅಂತಲೇ ಇಲ್ಲ, ಇದರೊಳಗೆ ಡಿವೈಡ್ ಜಾಸ್ತಿ ಆಗ್ತವೆ. ಓಕೆನಾ? ಇದರಲ್ಲಿ ಯಾವುದಂದರೆ ಕಮ್ಯುನಿಟಿ ಅಂತ ಬರುತ್ತೆ. ಕಮ್ಯುನಿಟಿಯಲ್ಲಿ ಮತ್ತೆ ಟೈಪ್ ಮಾಡ್ತೀವಿ. ಇದರಲ್ಲಿ ಪಾಪ್ಯುಲೇಷನಲ್ಲಿ ಏನು ಮಾಡ್ತೇವೆ, ಕಮ್ಯುನಿಟಿಯಲ್ಲಿ ಏನು ಮಾಡ್ತೀವಿ ಅಂದರೆ ಮೇಜರ್ ಕಮ್ಯುನಿಟಿ, ಆಮೇಲೆ ನೆಕ್ಸ್ಟು ಮೈನರ್ ಕಮ್ಯುನಿಟಿ ಅಂತ ಬರ್ತಾರೆ. ಇದರಲ್ಲಿ 2 ಟೈಪ್ ಮಾಡ್ತಾರೆ. ಓಕೆನಾ? ಇದರಲ್ಲಿ ಆರ್ಗನೈಸೇಷನ್, ಪಾಪ್ಯುಲೇಷನ್, ಕಮ್ಯುನಿಟಿ, ಆಮೇಲೆ 4th ಒನ್, ಇಲ್ಲಿಂದ ರಿಯಲ್ ಆಟ ಸ್ಟಾರ್ಟ್ ಆಗೋದು. ಓಕೆನಾ? 4th ಒನ್ನಲ್ಲಿ ಎಕೋಸಿಸ್ಟಮ್ ಅಂತ ಬರುತ್ತೆ. ಎಕೋಸಿಸ್ಟಮಲ್ಲಿ ಏಬಯೋಟಿಕ್, ಇದರಲ್ಲಿ ಮತ್ತೆ ಟೈಪ್ ಬರ್ತವೆ. ಏಬಯೋಟಿಕ್, ಆಮೇಲೆ ಬಯೋಟಿಕ್ ಕಾಂಪೋನೆಂಟ್ಸು, ಏಬಯೋಟಿಕ್ ಕಾಂಪೋನೆಂಟ್ಸ್ ಅಂತ. ಇದರಲ್ಲಿ 2 ಟೈಪ್ ಬರ್ತವೆ. ಓಕೆನಾ? ಮತ್ತು ಇದರಲ್ಲಿ ಏಬಯೋಟಿಕ್ ಕಾಂಪೋನೆಂಟ್ಸಲ್ಲಿ ಏನೇನು ಬರ್ತವೆ ಅಂದರೆ ಫಿಸಿಕಲ್ ಫ್ಯಾಕ್ಟರ್ ಅಂತ ಬರುತ್ತೆ.
ಫಿಸಿಕಲ್ ಫ್ಯಾಕ್ಟರ್ ಅಂತ ಬರುತ್ತೆ. ಆಮೇಲೆ ಫಿಸಿಕಲ್ ಫ್ಯಾಕ್ಟರು, ಆಮೇಲೆ ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್ ಫ್ಯಾಕ್ಟರು, ಇನ್ಆರ್ಗ್ಯಾನಿಕ್ ಫ್ಯಾಕ್ಟರ್ ಅಂತ ಬರುತ್ತೆ. ಆಮೇಲೆ ಆರ್ಗ್ಯಾನಿಕ್ ಕಾಂಪೋನೆಂಟ್ ಅಂತ ಬರುತ್ತೆ. ಆರ್ಗ್ಯಾನಿಸಮ್ ಕಾಂಪೋನೆಂಟ್ ಅಂತ ಬರುತ್ತೆ. ಇದು ಎ ಬಯೋಟಿಕ್ ಕಾಂಪೋನೆಂಟ್ ಅಲ್ಲಿ ಬರೋದು. ಆಮೇಲೆ ಬಯೋಟಿಕ್ ಕಾಂಪೋನೆಂಟ್ ಅಲ್ಲಿ ಮತ್ತೆ ಇದರಲ್ಲಿ ಕೂಡ ಟೈಪ್ಸ್ ಬರ್ತವೆ. ಓಕೆನಾ. ಆಟೋಟ್ರೋಪ್ಸ್ ಅಂತ ಇದರಲ್ಲಿ ಬರುತ್ತೆ. ಆಮೇಲೆ ಹೆಟ್ರೋಟ್ರೋಪ್ಸ್ ಅಂತ ಬರುತ್ತೆ. ಹೆಟ್ರೋಟ್ರೋಪ್ಸ್. ಆಮೇಲೆ ಡಿಕಂಪೋಸರ್. ಇವಿಷ್ಟು ಎಕೋಸಿಸ್ಟಮ್ ಅಲ್ಲಿ ಬರುವಂತಹ ಟೈಪ್ಸ್. ಆಮೇಲೆ ಇದಕ್ಕೆ ಸ್ವಲ್ಪ ಮುಂದುವರೆದ ಭಾಗವಾಗಿ ಎಕೋಸಿಸ್ಟಮ್ ಅಲ್ಲಿನೇ ಕೂಡ ಇದೆ, 4ನೇದೇನಿದೆ ಅಲ್ವಾ, ಇದರಲ್ಲಿನೇ ಟೈಪ್ಸ್ ಆಫ್ ಎಕೋಸಿಸ್ಟಮ್ ಬರ್ತದೆ, ಟೈಪ್ಸ್ ಬರ್ತದೆ. ಓಕೆನಾ. ಟೈಪ್ಸ್ ಬರ್ತದೆ. ಇದರಲ್ಲಿ ಏನೇನು ಟೈಪ್ಸ್ ಬರುತ್ತೆ? ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಂತ ಬರುತ್ತೆ. ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಂತ ಬರುತ್ತೆ. ಅದರಲ್ಲಿ ಫಾರೆಸ್ಟ್ ಒಂದು. ಎರಡನೇದೇನು? ಗ್ರಾಸ್ಲ್ಯಾಂಡ್. ಓಕೆನಾ. ಥರ್ಡ್ ಒನ್ ಡೆಸರ್ಟ್. ಇದು ಎಕೋಸಿಸ್ಟಮ್ ಟೈಪ್ಸ್ ಆಫ್ ಎಕೋಸಿಸ್ಟಮ್ ಅಲ್ಲಿ ಒಳಗನೆ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಒಳಗೆ ಫಾರೆಸ್ಟ್, ಗ್ರಾಸ್ಲ್ಯಾಂಡ್, ಡೆಸರ್ಟ್ ಬರುತ್ತೆ. ಆಮೇಲೆ ಇದು ಒಂದೇದಾಯ್ತಾ. ಆಮೇಲೆ ಇನ್ನೊಂದು ಯಾವ್ದಂದ್ರೆ ಅಕ್ವಾಟಿಕ್ ಎಕೋಸಿಸ್ಟಮ್ ಅಂತ ಬರುತ್ತೆ. ಅಕ್ವಾಟಿಕ್ ಎಕೋಸಿಸ್ಟಮ್ ಅಲ್ಲಿ ಫ್ರೆಶ್ ವಾಟರ್ ಅಂತ ಬರುತ್ತೆ. ನೆಕ್ಸ್ಟ್ ಸಲೈನ್ ವಾಟರ್ ಅಂತ ಬರುತ್ತೆ. ಥರ್ಡ್ ಒನ್ ಮರೈನ್ ವಾಟರ್ ಅಂತ ಬರುತ್ತೆ. ಇದು ಎಕೋಸಿಸ್ಟಮ್ ಟೈಪ್ ಆಫ್ ಎಕೋಸಿಸ್ಟಮ್ ಅಲ್ಲಿ ಅಕ್ವಾಟಿಕ್ ಎಕೋಸಿಸ್ಟಮ್ ಫಸ್ಟ್. ಒಂದು ನಿಮಿಷ. ಇಂಪಾರ್ಟೆಂಟ್ ಇದೆ, ಕ್ಲೀನಾಗಿ ಒಂದ್ಸರಿ ಕಲ್ಕೊಂಡ್ರಿ. ಟೈಪ್ ಆಫ್ ಎಕೋಸಿಸ್ಟಮ್ ಅಲ್ಲಿ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್, ಅದರಲ್ಲಿ ಫಾರೆಸ್ಟ್, ಗ್ರಾಸ್ಲ್ಯಾಂಡ್, ಡೆಸರ್ಟ್. ಅಕ್ವಾಟಿಕ್ ಎಕೋಸಿಸ್ಟಮ್ ಅಲ್ಲಿ ಫ್ರೆಶ್ ವಾಟರು, ಸಲೈನ್ ವಾಟರು, ಮರೈನ್ ವಾಟರ್. ಇದರಲ್ಲಿ 3 ಟೈಪ್ ಬರುತ್ತೆ. ಯಾವ್ದಿದು? ಎಕೋಸಿಸ್ಟಮ್. ಓಕೆನಾ. ಇದು ಮುಗಿದ ತಕ್ಷಣ ನೆಕ್ಸ್ಟ್ ಏನ್ ಬರುತ್ತೆ ಅಂದ್ರೆ ಎಕೋಟೋನ್ ಅಂತ ಬರುತ್ತೆ. ಇಲ್ಲಿ ಕ್ವಶನ್ಸ್ ಬಹಳ ಕೇಳ್ತಾನೆ. ಓಕೆನಾ. ಇದರಲ್ಲಿ ಬಟ್ ಇವತ್ತಿನ ಕ್ಲಾಸಲ್ಲಿ ಎಕೋಟೋನ್ ಹೇಳಲ್ಲ ನಾನು, ಇದಕ್ಕೆ ಸಪ್ರೇಟ್ ಅಂತಾನೆ ಮಾಡ್ತೀನಿ. ಎಕೋಟೋನ್ ಅಂತ ಬರುತ್ತೆ. ಆಮೇಲೆ ನಿಶ್ ಅಂತ ಬರುತ್ತೆ. ಓಕೆನಾ. ನಿಶ್ ಅಂಡ್ ಆರ್ಗ್ಯಾನಿಕ್ಸ್ ಅಂತ ಬರುತ್ತೆ. ಆರ್ಗ್ಯಾನಿಸಮ್ ಅಂತ ಬರುತ್ತೆ. ಆಮೇಲೆ ನಿಶ್ ಒಳಗೆ ಟೈಪ್ಸ್ ಬರ್ತವೆ. ಹೆಬಿಟೇಟ್ ನಿಶ್. ಆಮೇಲೆ ಫುಡ್ ನಿಶ್ ಅಂತ ಬರುತ್ತೆ. ಆಮೇಲೆ ರೀಪ್ರೊಡಕ್ಟಿವ್ ನಿಶ್ ಅಂತ ಬರುತ್ತೆ. ನಿಶ್ ಅಥವಾ ನಿಶೆ ಅಂತಾನು ಕೂಡ ಕರಿತಾರೆ ಅದಕ್ಕೆ. ಆಮೇಲೆ ಫಿಸಿಕಲ್ ಅಂಡ್ ಆರ್ ಕೆಮಿಕಲ್ ನಿಶ್ ಅಂತ ಬರುತ್ತೆ. ಬರ್ತದೆ. ಇದಿಷ್ಟು ಎಕೋಸಿಸ್ಟಮ್ ಅಲ್ಲಿ ಬರುವಂತ ಟೈಪ್ಸ್. ಓಕೆನಾ. ನೆಕ್ಸ್ಟ್ ಯಾವ್ದು ಬರುತ್ತೆ? ಎಕೋಸಿಸ್ಟಮ್ ಅಲ್ಲಿ ಆದ್ಮೇಲೆ ಬರೋದು ಯಾವ್ದಂದ್ರೆ ಬಯೋಮ್ಸ್ ಅಂತ ಬರುತ್ತೆ. ನೋಡ್ರಿ, ಟಾಪಿಕ್ಸ್ ಯಾವುದು? ಬಯೋಮ್ಸ್ ಅಂತ ಬರುತ್ತೆ. ಬಯೋಮ್ ಅಲ್ಲಿ ಏನೇನು ಓದ್ತೀವಿ ಅಂದ್ರೆ ತಂಡ್ರಾ ಬಯೋಮ್ ಒಂದನೇದ್ದು, ಓದ್ತೀವಿ. ಎರಡನೇದು ಬೋರಿಯಲ್ ಬಯೋಮ್ ಅಂತ ಬರುತ್ತೆ. ಬೋರಿಯಲ್ ಫಾರೆಸ್ಟ್ ಅಂತ ಬರುತ್ತೆ. ನೆಕ್ಸ್ಟ್ ಗ್ರಾಸ್ಲ್ಯಾಂಡ್ ಅಂತ ಬರುತ್ತೆ. ಅದು ಸ್ಟೆಪ್ಪಿ ಅಂತ ಕರಿತಾರಲ್ವಾ ಅದು. ಆಮೇಲೆ ಫೋರ್ತ್ ಒನ್ನು ಡೆಸರ್ಟ್. ಫಿಫ್ತ್ ಒನ್ನು ಸವನ್ನಾ. ಇದು ಟ್ರಾಪಿಕಲ್ ಡೆಸಿಲಿಜಿಯಸ್ ಫಾರೆಸ್ಟ್ ಅಂತ ಕರಿತಾರಲ್ವಾ ಅದಕ್ಕೆ ಸವನ್ನಾ. ಆಮೇಲೆ ಸಿಕ್ಸ್ತ್ ಒನ್ನು ಟ್ರಾಪಿಕಲ್ ರೈನ್ ಫಾರೆಸ್ಟ್ ಬರೋದು. ಇದು ಟೈಪ್ಸ್ ಆಫ್ ಬಯೋಮ್ಸ್ ಅಲ್ಲಿ. ಓಕೆನಾ. ಆಲ್ ಟೈಪ್ ಬರ್ತವೆ ಬಯೋಮ್ಸ್. ಬಟ್ ಬಯೋಮ್ಸ್ ಅನ್ನೋದನ್ನೇ ಸಪ್ರೇಟ್ ಆಗಿ ಮಾಡ್ತೀನಿ. ಇದ್ರ ಮೇಲೆ ಡೀಟೇಲ್ ಆಗಿ ಇರ್ತಾನೆ ಕ್ವಶನ್ಸ್. ಹಾಗಾಗಿ ಬಯೋಮ್ಸ್ ಅನ್ನೋದನ್ನೇ ಡೀಟೇಲ್ ಆಗಿ ಮಾಡ್ತೀನಿ. ಬಟ್ ಇಲ್ಲಿ ಬಯೋಮ್ಸ್ ಎಷ್ಟು ಟೈಪ್ ಬರ್ತವೆ ಅಂತಂದು ಬ್ರೀಫ್ ಆಗಿ ಈ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಇರುತ್ತೆ. ಓಕೆನಾ. ಆದ್ಮೇಲೆ ಇದ್ರ ನೆಕ್ಸ್ಟ್ ಬಯೋಮ್ಸ್ ಆದ್ಮೇಲೆ ಏನು ಓದ್ತೀವಿ ಅಂದ್ರೆ ಅಕ್ವಾಟಿಕ್. ಒಂದು ನಿಮಿಷ. ಬಯೋಮ್ಸ್ ಆದ್ಮೇಲೆ ಏನು ಓದ್ತೀವಿ ಅಂದ್ರೆ ಅಕ್ವಾಟಿಕ್ ಝೋನ್ ಅಂತ ಬರುತ್ತೆ. ಇದರಲ್ಲಿ ಫ್ರೆಶ್ ವಾಟರ್ ಎಕೋಸಿಸ್ಟಮ್ ಒಂದನೇದು. ಫ್ರೆಶ್ ವಾಟರ್ ಎಕೋಸಿಸ್ಟಮ್ ಅಂತ ಓದ್ತೀವಿ. ನೆಕ್ಸ್ಟ್ ಮರೈನ್ ಎಕೋಸಿಸ್ಟಮ್ ಅಂತ ಓದ್ತೀವಿ. ನೆಕ್ಸ್ಟ್ ಎಸ್ಚುರಸ್, ನದಿ ದಂಡೆಗಳಂತ ಕರಿತೀವಲ್ಲ ಅದ್ರ ಬಗ್ಗೆ ಓದ್ತೀವಿ. ಇದಿಷ್ಟು ಬಯೋಮ್ಸ್ ಟಾಪಿಕ್ ಅಲ್ಲಿ ಬರುವಂಥದ್ದು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಯಾವ್ದು ಬರುತ್ತೆ ಅಂದ್ರೆ ಫೈನಲ್ ಆಗಿ ಬರೋದು ಸಿಕ್ಸ್ತ್ ಒನ್ ಟಾಪಿಕ್ ಅಲ್ಲಿ ಯಾವ್ದು ಬರುತ್ತೆ ಅಂದ್ರೆ ಬಯೋಸ್ಪಿಯರ್ ಬರ್ತದೆ. ಓಕೆನಾ. ಇದಿಷ್ಟು ನಿಮಗೆ ಇಲ್ಲಿಂದ ಆರ್ಗನಿಸಮ್ ಇಂದ ಪಾಪ್ಯುಲೇಷನ್ ಇಂದ
ಕಮ್ಯುನಿಟಿ ಆಗುತ್ತೆ ಕಮ್ಯುನಿಟಿಯಿಂದ, ಎಕೋಸಿಸ್ಟಮ್ ಆಗುತ್ತೆ ಎಕೋಸಿಸ್ಟಮಿಂದ, ಬಯೋಮ್ಸ್ ಆಗುತ್ತೆ ಬಯೋಮ್ಸಿಂದ, ಬಯೋಸ್ಪಿಯರ್ ಆಗುತ್ತೆ. ಇದಿಷ್ಟು ಇವಾಗ ಹೇಳಿದ್ನಲ್ವ, ಇದು ಇವತ್ತಿನ ಕ್ಲಾಸ್ನ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ ನಾನು. ಇದಿಷ್ಟು ನಿಮಗೆ ಗೊತ್ತಿತ್ತಂದ್ರೆ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿ, ಓಕೆನಾ. ಇಲ್ಲ ನಿಮಗೆ ಗ್ಲಾನ್ಸ್ ಆಗ್ಬೇಕಂದ್ರೆ 2x ಸ್ಪೀಡ್ ಆದರೂ ನೋಡ್ಕೊಳ್ಳಿ, ಇಲ್ಲಾಂದ್ರೆ ನಿಮಗೆ ಇದ್ರ ಬಗ್ಗೆ ಆಲ್ರೆಡಿ ಓದಿದ್ರೆ ಅಂದರೆ ವಿಡಿಯೋ ನೋಡೋ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ತಾ, ಹಾಗೆ ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ಸಲ್ಲಿ ಒಂದು ಫೋಲ್ಡರ್ ಇದೆ, ಅದರ ನಿಮಗೆ ಇದರಲ್ಲಿ ಪಂಚಾಯತು, ಸಹಕಾರ ಸಂಘ, ಭೂ ಸುಧಾರಣೆ ಈ ಥರ, ಆಮೇಲೆ ಕರ್ನಾಟಕದಲ್ಲಿ ಪರಿಸರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, ಈ ಥರ ಏನು ಎಕ್ಸ್ಟ್ರಾ ಸಿಲೆಬಸ್ ಇದಾವಲ್ವಾ ಗ್ರೂಪ್ ಸಿಲಿ, ಅದನ್ನ ಸಪ್ರೇಟಾಗಿ ಒಂದು ಫೋಲ್ಡರ್ ಮಾಡಿದ್ದೀನಿ. ಅದರಲ್ಲಿ 15 ಕ್ಲಾಸಸ್ ಇದಾವೆ, ಅದಕ್ಕಿಂತ ಜಾಸ್ತಿ ಇದಾವೆ. ಇದು ಬಟ್ ಹಳೆ ಸ್ಕ್ರೀನ್ಶಾಟ್ ಅದು. ಆಮೇಲೆ KPSC ಓಲ್ಡ್ ಕ್ವಶನ್ ಪೇಪರ್ ಅಂತಂದು KPSCಯಲ್ಲಿ ನಡೆದಿರೋ ಕ್ವಶನ್ ಪೇಪರನ್ನೇ ನಾವು ಮಾಡಲ್ ಕ್ವಶನ್ ಪೇಪರ್ಗೆ ಸಜೆಸ್ಟ್ ಮಾಡಲ್ಲ. ಮೊದಲೇ ನಿಮಗೆ ಓಲ್ಡ್ ಕ್ವಶನ್ ಪೇಪರಲ್ಲಿ ಯಾವ ಟ್ರೆಂಡ್ ನಿಮಗೆ ಗೊತ್ತಾಗಬೇಕಂದ್ರೆ ಓಲ್ಡ್ ಕ್ವಶನ್ ಪೇಪರ್ ಬಿಡಿಸಬೇಕು. ಇದು 2023, 24, 25 ಈ 3 ವರ್ಷದಲ್ಲಿ ನಡೆದಿರುವಂತಹ KPSC ಕ್ವಶನ್ಸ್ ಅನ್ನು ಅನಾಲಿಸಿಸ್ ಮಾಡೋ ಫೋಲ್ಡರ್ ಇದು, ಓಕೆನಾ. ಇದರಲ್ಲಿ 29 ಅಂತ ಇದೆ, 30ಕ್ಕೆ ಹೆಚ್ಚಿಗೆ ಕ್ಲಾಸಸ್ ಇದಾವೆ ಅದರಲ್ಲಿ. ಅದ್ರ ಬೇಕಂದ್ರೆ ಇವೆರಡು ಕೂಡ ನಿಮಗೆ ಯಾವುದೇ ಎಕ್ಸಾಮ್ಗೆ ನೀವು ಇಷ್ಟಾದ್ರೂ ಕನಿಷ್ಠ ನೋಡ್ಕೊಂಡು ಹೋಗ್ಬೇಕಾಗಿರುತ್ತೆ. ನಿಮಗೆ ಟ್ರೆಂಡ್ ಏನಂತ ಗೊತ್ತಾಗುತ್ತೆ, ಯಾವ ಏರಿಯಾದಲ್ಲಿ ಕ್ವಶನ್ ಬರುತ್ತೆ ಅಂತ ಗೊತ್ತಾಗುತ್ತೆ, ಯಾವ ರೀತಿ ಕ್ವಶನ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಇದು ಗೊತ್ತಾದರೆ ಮಾತ್ರ ನಿಮಗೆ ಎಕ್ಸಾಮಲ್ಲಿ ಹೋದಾಗ ನಿಮ್ಗೆ ಆಲ್ರೆಡಿ ಒಂದು ಮೈಂಡ್ ಸೆಟ್ ಆಗಿಬಿಡುತ್ತೆ. ಲೆವೆಲ್ ಡೆಪ್ನೆಸ್ ಜಾಸ್ತಿ ಕೇಳ್ತಾನೆ, ಹೇಳಿಕೆ ರೂಪದಲ್ಲಿ ಕ್ವಶನ್ ಬರ್ತವೆ, ಹೊಂದಿಸಿ ಬರೋ ರೀತಿ ಕ್ವಶನ್ ಕೇಳ್ತವೆ, ಸಿಂಗಲ್ ಲೈನ್ ಕ್ವಶನ್ ಕೇಳಲ್ಲ. ಈ ರೀತಿ ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಬರಬೇಕಂದ್ರೆ ಕ್ವಶನ್ ಪೇಪರ್ ನೋಡಬೇಕು, ಓಕೆನಾ. ಇವೆರಡರಲ್ಲೂ ಅದೇ ಕೆಲಸ ಆಗಿರೋದು. ಫಸ್ಟು ನಾನು ಎಕ್ಸ್ಟ್ರಾ ಸಿಲೆಬಸ್ ಹೇಳಿದ್ನಲ್ವಾ, ಪಂಚಾಯತು, ಭೂ ಸುಧಾರಣೆ, ಸಹಕಾರ ಸಂಘ, ಅದರ ಎಲ್ಲ ಇದಾವಲ್ವ, ಅವನ್ನ ಫಸ್ಟು ಥಿಯರಿ ಒಂದು ಕ್ಲಾಸ್ ಮಾಡಿಕೊಂಡು ಅದರಲ್ಲಿ ಬಂದಿರುವಂಥ KPSCಲಿ ಆಲ್ರೆಡಿ ಕೇಳಿರುವಂಥ ಕ್ವಶನ್ಸನ್ನು ಬೇರೆ ಕ್ಲಾಸು, ಆ ರೀತಿ ಡಿವೈಡ್ ಮಾಡಿಕೊಂಡು ಕ್ಲೀನಾಗೆ ಮಾಡಿದೆ. ನಿಮಗೆ ಬೇಕಾದರೆ ಅದು ಕೂಡ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಫ್ರೀ ಇರಲ್ಲ. ನೀವು ಸಬ್ಸ್ಕ್ರೈಬ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆದಮೇಲೆ ಈ ಜಾಯಿನ್ ಬಟನ್ ಅಂತ ಬರುತ್ತೆ, ಬಟನ್ ಬಂದಮೇಲೆ 59 ಜಾಯಿನ್ ಆಗಬೇಡಿ, ಇಲ್ಲಿ ಇದು ಆಮೇಲೆ ಇದು ಯಾವುದಿದು 89 ಅಂತ ಇದೆ, ಅದಕ್ಕೂ ಜಾಯ್ನ್ ಆಗಬೇಡಿ. ಇಲ್ಲಿ 159 ಅಂತ ಇದೆ ನೋಡಿ, ಅದಕ್ಕೆ ಜಾಯ್ನ್ ಆದರೆ ಅವು ಕ್ಲಾಸಸ್ ಎಲ್ಲ ನಿಮಗೆ ಆಕ್ಸೆಸ್ ಸಿಗುತ್ತೆ ಅಂತ ಹೇಳ್ತಾ, ಇವಾಗ ಇದ್ರ ಬಗ್ಗೆ ಕ್ಲಾಸ್ಗೆ ಬರೋಣ. ಲೆವೆಲ್ ಆಫ್ ಆರ್ಗನೈಸೇಷನ್ ಹೇಳಿದೆ, ಆರ್ಗನೈಸೇಷನ್, ಪಾಪ್ಯುಲೇಷನ್, ಕಮ್ಯುನಿಟಿ, ಎಕೋಸಿಸ್ಟಮ್, ಬಯೋಮ್ಸು, ಬಯೋಸ್ಪಿಯರ್, ಓಕೆನಾ. ಇದ್ರ ಬಗ್ಗೆ ಇವತ್ತು ಕಂಪ್ಲೀಟ್ ಆಗಿ ನೋಡ್ಬಿಡೋಣ. ಮ್ಯಾಕ್ಸಿಮಮ್ ಕ್ವಶನ್ಸ್ ಇಲ್ಲಿ ಬರ್ತವೆ. ನೀವು ಮತ್ತೆ ಕೇಳ್ಬೋದು, ಯಾಕೆ ಸರ್ ನೀವು ರ್ಯಾಂಡಮ್ ಆಗಿ ಬೇಕಾಗಿದ್ದ ಟಾಪಿಕ್ಸ್ ತಗೊಂಡು ಕ್ಲಾಸ್ ಮಾಡ್ತೀರಾ? ನಾನು ಯಾವಾಗ ನೋಡ್ರಿ ಹಿಂಗೆ ಇವತ್ತಿನ ಈ ಚಾಪ್ಟರ್ನ ಇಲ್ಲಿವರೆಗೂ ಹಿಂಗೆ ಈ ಥರ ಕ್ಲಾಸು ನಾನು ಮಾಡೋದಿಲ್ಲ. ಯಾಕಂದರೆ ಕಡಿಮೆ ಓದಿ ಜಾಸ್ತಿ ಕ್ವಶನ್ಸ್ ಯಾವ ಟಾಪಿಕ್ ಬರ್ತವೆ ಫಸ್ಟ್ ಅದನ್ನು ಕವರ್ ಮಾಡ್ಬೇಕು ಅನ್ನೋ ನನ್ನ ಉದ್ದೇಶ ಇರುತ್ತೆ, ಓಕೆನಾ. ಇದು ನಿಮಗೆ ಇಲ್ಲಿ 101% ಕ್ವಶನ್ಸ್ ಬಂದೇ ಬರುತ್ತೆ ಅನ್ನೋದು ಏನು ಗ್ಯಾರಂಟಿ ಇರ್ತಾವಲ್ವ, ಅವ್ನು ಫಸ್ಟ್ ಕವರ್ ಮಾಡ್ಕೋಬೇಕು. ಆ ದೃಷ್ಟಿಯಿಂದ ನಾನು ಇವತ್ತು ಈ ಕ್ಲಾಸ್ನ ಮಾಡ್ತಿದ್ದೀನಿ. ಈಗೆಲ್ಲ ನಾವು ತೋಟದಲ್ಲಿ ಬೋರ್ ಹಾಕಿಸುವಾಗ ಹಂಗೆ ಸುಮ್ಮನೆ ಹುಂಡ ಗುತ್ತಿಗೆ ಎಲ್ಲಲ್ಲಿ ಬೋರ್ ಹಾಕ್ಸ್ಕೊಂತ ಹೋಗೋದಿಲ್ಲ. ಇಲ್ಲಿ ಪಾಯಿಂಟ್ ತೋರಿಸಿ ಇಲ್ಲಿ ನೀರು ಬರುತ್ತೆ ಅಂದರೆ ಮಾತ್ರ ಬೋರ್ ಹಾಕ್ತೀವಿ ತಾನೆ. ಹಾಗಾಗಿ ಸುಮ್ಮನೆ ಎಲ್ಲೆಲ್ಲಿ ಹಾಕ್ಸ್ಕೊಂತ ಹೋದ್ರೆ ಅಲ್ಲಿ ನೀರು ಬರೋದಿಲ್ಲ, ದುಡ್ಡು ವೇಸ್ಟ್. ಹಾಗಾಗಿ ಅಲ್ಲಿ ಎಲ್ಲಿ ಇದು ಟು ದ ಪಾಯಿಂಟ್ ಇಲ್ಲಿ ಬರುತ್ತೆ ಅಂತಂದಾಗ ಅದನ್ನು ಬಿಡಬಾರ್ದು. ಅದು ನಂದು ಆ ಥರ ನಂದು ಪ್ರಿಪ್ರೇಷನ್ ಇರುತ್ತೆ. ಆ ಥರ ನಿಮ್ಗೆ ಕೂಡ ನಾನು ಹೇಳ್ತಿರೋದು, ಓಕೆನಾ. ಇಂಡಿವಿಜುವಲ್ ಅಂದರೆ ಬ್ರೀಫಾಗಿ ಹೇಳ್ಬಿಡ್ತೀನಿ. ಇವಾಗ ಒಂದೇ ಇರ್ತದೆ. ಪಾಪ್ಯುಲೇಷನ್ ಅಂದರೆ ಒಂದೇ ರೀತಿ ಇರುವ ಅದರ ಕುಟುಂಬ, ಫ್ಯಾಮಿಲಿ ಅಂದ್ಕೊಂಡ್ಬಿಡ್ರಿ. ನೀನೊಬ್ಬನೇ ಇದ್ದೆ ಅಂದರೆ ಅದು ಇಂಡಿವಿಜುವಲ್. ಅದೇ ನಿಮ್ಮ ಫ್ಯಾಮಿಲಿ ಎಲ್ಲರೂ ಇದ್ರಿ ಅಂದರೆ ಅದು ಪಾಪ್ಯುಲೇಷನ್. ನಿಮ್ಮ ಫ್ಯಾಮಿಲಿ ಜೊತೆಗೆ ನಿಮ್ಮ ಸಂಬಂಧಿಕರು, ಅಣ್ತಮ್ಮಗಳು, ಪಕ್ಕದ ಮನೆಯವರು, ಇವರು ಒಂದು ಊರಲ್ಲೆಲ್ಲ ನೀವು ಸೇಮ್ ಆಗಿತ್ತೆ ಅಂದರೆ ಅದು ಒಂದು ಕಮ್ಯುನಿಟಿ ಅಂತ. ಅದು ಒಂದು ಕಮ್ಯುನಿಟಿ, ಓಕೆನಾ. ಆಮೇಲೆ ಕಮ್ಯುನಿಟಿಗಳೇ ಜಾಸ್ತಿ ಆದವು ಅಂತ ಅಂದಾಗ ಅದು ಎಕೋಸಿಸ್ಟಮ್ ಆಗ್ತದೆ. ಕಮ್ಯುನಿಟಿಗಳು ಜಾಸ್ತಿ ಆದಮೇಲೆ ಎಕೋಸಿಸ್ಟಮ್ ಆಗ್ತದೆ. ಎಕೋಸಿಸ್ಟಮ್ಗಳು ಜಾಸ್ತಿ ಆದ್ರೆ ಇಲ್ಲೊಂದು ಎಕೋಸಿಸ್ಟಮು, ಇಲ್ಲೊಂದು ಎಕೋಸಿಸ್ಟಮ್, ಇಲ್ಲೊಂದು ಎಕೋಸಿಸ್ಟಮ್, ಇಲ್ಲೊಂದು ಎಕೋಸಿಸ್ಟಮ್ ಆದ್ವು ಅಂದರೆ ಇದು ಇಷ್ಟನ್ನು ಬಯೋಮ್ಸ್ ಅಂತ ಕರೀತಾರೆ, ಓಕೆನಾ. ಆಮೇಲೆ ಇಲ್ಲೊಂದು ಎಕೋಸಿಸ್ಟಮ್, ಇಲ್ಲೊಂದು ಎಕೋಸಿಸ್ಟಮ್, ಇಲ್ಲೊಂದು ಎಕೋಸಿಸ್ಟಮ್, ಇದು ಕೂಡ ಒಂದು ಬಯೋಮ್. ಇಲ್ಲೊಂದು ಎಕೋಸಿಸ್ಟಮ್, ಬಯೋಮ್. ಹೀಗಿದ್ದಾಗ ಇವು 3 ಬಯೋಮ್ಗಳು ಸೇರಿ ಆಗುವುದನ್ನೇ ಬಯೋಸ್ಪಿಯರ್ ಅಂತೀವಿ, ಓಕೆನಾ. ಎಕೋಸಿಸ್ಟಮ್ಗಳು ಸೇರಿ ಆಗೋದು ಬಯೋಸ್ಪಿಯರು. ಆದರೆ ಬಯೋಮ್ ಆಗೋದು ಯಾವುದಂದ್ರೆ ಎಕೋಸಿಸ್ಟಮ್ಗಳು ಸೇರಿ ಬಯೋಮ್ ಆಗ್ತದೆ. ಬಟ್ ಎಕೋಸಿಸ್ಟಮ್ ಹೇಗಾಗ್ತದೆ ಅಂದರೆ ಕಮ್ಯುನಿಟಿ ಸೇರಿ ಇದ್ರೊಳಗೆ ಕಮ್ಯುನಿಟಿ ಇರುತ್ತೆ. ಇವಾಗ ಒಂದು ನಿಮಿಷ ಚೇಂಜ್ ಮಾಡ್ತೀನಿ. ಇವಾಗ ಇದು ಕಮ್ಯುನಿಟಿ ಅಂತ ಅಂದ್ಕೊಳ್ಳಿ. ಇದು ಕಮ್ಯುನಿಟಿ, ಇವೆಲ್ಲ ಕಮ್ಯುನಿಟಿ, ಇದು ಓಕೆನಾ. ಇದು ಕಮ್ಯುನಿಟಿ. ಈ ಕಮ್ಯುನಿಟಿ ಒಳಗೆ ಮತ್ತೆ ಪಾಪ್ಯುಲೇಷನ್ ಅಂತ ಒಳಗೆ ಬರುತ್ತೆ.
ಕಮ್ಯುನಿಟಿ ಒಳಗೆ ಪಾಪ್ಯುಲೇಷನ್ ಇರ್ತದೆ. ಕಮ್ಯುನಿಟಿ ಒಳಗೆ ಪಾಪ್ಯುಲೇಷನ್ ಅಂತ ಇರುತ್ತೆ. ಇಲ್ಲಿ ನೋಡಿ, ಇದು ಪಾಪ್ಯುಲೇಷನ್, ಇದು ಓಕೆನಾ, ಇದು ಪಾಪ್ಯುಲೇಷನ್. ಪಾಪ್ಯುಲೇಷನ್ ಒಳಗೆ ಇಂಡಿವಿಜುವಲ್ ಅಂತ ಮತ್ತೆ ಬೇರೆ ಇರ್ತದೆ. ಹಾಗಾಗಿ ಒಂದೇನಾಗಿ ತಗೊಂಡ್ರಾಗ ಇದು ಇಂಡಿವಿಜುವಲ್ ಆತಂದ್ರೆ ಅದರ ನೆಕ್ಸ್ಟ್ ಬರೋದು ಇಂಡಿವಿಜುವಲ್ ಸೇರ್ಕೊಂಡು ಆಗೋದು ಪಾಪ್ಯುಲೇಷನ್. ಓಕೆನಾ, ಆರ್ಗಾನಿಸಮ್ ಸೇರ್ಕೊಂಡು ಆಗೋದು ಪಾಪ್ಯುಲೇಷನ್. ಪಾಪ್ಯುಲೇಷನ್ಗಳು ಸೇರ್ಕೊಂಡು ಆಗೋದೇನಂದ್ರೆ ಕಮ್ಯುನಿಟಿ ಆಗ್ತದೆ. ಕಮ್ಯುನಿಟಿ ಸೇರ್ಕೊಂಡು ಏನಾಗ್ತದೆ ಅಂದ್ರೆ ಎಕೋಸಿಸ್ಟಮ್. ಕಮ್ಯುನಿಟಿ ಸೇರ್ಕೊಂಡು ಎಕೋಸಿಸ್ಟಮ್. ಹಲವಾರು ಎಕೋಸಿಸ್ಟಮ್ಗಳು ಸೇರಿ ಆಗೋದೇ ಬಯೋಮ್ಸ್. ಹಲವಾರು ಬಯೋಮ್ಗಳು ಸೇರಿ ಆಗೋದು, ಇವೆಲ್ಲ ಬಯೋಮ್ಸ್ ಅಂತ ತಿಳ್ಕೊಡ್ರಿ. 1, 2, 3 ಇವು 3 ಬಯೋಮ್ಸ್. ಈ 3 ಬಯೋಮ್ಸ್ಗಳು ಅಂದ್ರೆ ಹಲವಾರು ಬಯೋಮ್ಸ್ಗಳು ಸೇರ್ಕೊಂಡು ಆಗೋದನ್ನೇ ನಾವು ಬಯೋಸ್ಪಿಯರ್ ಅಂತ ಕರಿತೀವಿ. ಇದೇ ಇವತ್ತಿನ ಕ್ಲಾಸ್ನ ಬ್ರೀಫ್ ಎಕ್ಸ್ಪ್ಲನೇಷನ್ ಇದೆ ನಿಮಗೆ. ಇದಿಷ್ಟು ನೀವು ಅರ್ಥ ಮಾಡ್ಕೊಂಡ್ರೆ ಇದು ಉಳಿದ ಕ್ಲಾಸ್ ಎಲ್ಲ ನಿಮಗೆ ಈಸಿಯಾಗಿ ಅರ್ಥ ಆಗ್ತದೆ. ಓಕೆನಾ, ಇದಿಷ್ಟು ನೀವು ಐ ಹೋಪ್ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಆಗ್ಲಿಲ್ಲ ಅಂದ್ರೂ ಕೂಡ ಇವಾಗ ಮುಂದೆ ಹೋಗ್ತಾ ಪ್ರತಿಯೊಂದನ್ನು ಇಂಡಿವಿಜುವಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅವಾಗ ಅರ್ಥ ಆಗೇ ಆಗುತ್ತೆ. ಓಕೆನಾ, ಫಸ್ಟ್ನೇದೇನು ಆರ್ಗನಿಸಮ್ ಅಥವಾ ಇದಕ್ಕೆ ಇಂಡಿವಿಜುವಲ್ ಅಂತ ಕೂಡ ಕರೀತಾರೆ. ಎ ಸಿಂಗಲ್ ಇಂಡಿವಿಜುವಲ್ ಲಿವಿಂಗ್ ಬೀಯಿಂಗ್ ಅಂದ್ರೆ ಒಂದೇ ಜೀವಿ ಅಥವಾ ಒಂದೇ ವ್ಯಕ್ತಿಗತ. ಎಕ್ಸಾಂಪಲ್ ಆಗಿ ಒಂದು ಜಿಂಕೆ, ಅದು ಒಂದೇ ಇರುತ್ತೆ, ಅದಕ್ಕೆ ಆರ್ಗನಿಸಮ್ ಅಂತ ಕರೀತಾರೆ. ಓಕೆನಾ, ಇಲ್ಲಿ ನೋಡಿ, ಲೆವೆಲ್ ಆಫ್ ಬಯೋಲಾಜಿಕಲ್ ಆರ್ಗನಿಸಮ್. ಓಕೆನಾ, ಇದರಲ್ಲಿ ಆರ್ಗನಿಸಮ್ ಅನ್ನೋದು ಇಲ್ಲಿ ಬರುತ್ತೆ. ಆಮೇಲೆ ನೆಕ್ಸ್ಟ್ ಸ್ಪೀಸೀಸ್, ಪಾಪ್ಯುಲೇಷನ್, ಕಮ್ಯುನಿಟಿ, ಎಕೋಸಿಸ್ಟಮ್, ಬಯೋಸ್ಫಿಯರ್, ಈ ರೀತಿ ಇವತ್ತು ಓದ್ತಾ ಹೋಗ್ತೀವಿ. ಓಕೆನಾ, ನೆಕ್ಸ್ಟ್ ಪಾಪ್ಯುಲೇಷನ್, ಈ ಗ್ರೂಪ್ ಆಫ್ ಆರ್ಗನಿಸಮ್ ಸೇಮ್ ಸ್ಪೀಸೀಸ್. ಈ ಕೀವರ್ಡ್ ಇವು ಪಾಪ್ಯುಲೇಷನ್ ಅಂತ ಬಂತಂದ್ರೆ ಸೇಮ್ ಸ್ಪೀಸೀಸ್ ಅಂತ ಬರ್ಬೇಕಾದ್ರೆ ಹೇಳಿ, ಅವು ಎಲ್ಲ ಕೀವರ್ಡ್ ಇರ್ತವೆ. ಸೇಮ್ ಸ್ಪೀಸೀಸ್, ಇಲ್ಲಿ ಏನ್ ಹೇಳಿದೆ, ಜಿಂಕೆ ಅಂತ ಹೇಳಿದೆ. ಜಿಂಕೆ ಅನ್ನೋದು ಒಂದು ಆರ್ಗನಿಸಮ್ ಅಂತ ಹೇಳಿದೆ. ಹಾಗಿದ್ದಾಗ ಹಲವಾರು ಜಿಂಕೆಗಳು ಅಂದ್ರೆ ಜಿಂಕೆಗಳ ಗುಂಪಿಗೆ ಪಾಪ್ಯುಲೇಷನ್ ಅಂತೀವಿ. ಇದು ಜಿಂಕೆ, ಇದು ಒಂದೇ ಜಿಂಕೆ ಇತ್ತಂದ್ರೆ ಅದು ಆರ್ಗನಿಸಮ್ ಅಥವಾ ಇಂಡಿವಿಜುವಲ್. ಅದೇ ಜಿಂಕೆಗಳ ಇಲ್ಲಿ ಜಾಸ್ತಿ ಇದ್ವು ಅಂದ್ರೆ, ಜಿಂಕೆಗಳ ಗುಂಪು ಇತ್ತಂದ್ರೆ ಇದಕ್ಕೆ ಪಾಪ್ಯುಲೇಷನ್ ಅಂತ ಕರಿತೀವಿ. ಅಷ್ಟೇ ಸಿಂಪಲ್ ಆಗಿ ಅರ್ಥ ಮಾಡ್ಬೇಕು. ಒಂದಿತ್ತಂದ್ರೆ ಅದು ಇಂಡಿವಿಜುವಲ್ ಆರ್ಗನಿಸಮ್, ಅದೇ ಜಾಸ್ತಿ ಇತ್ತಂದ್ರೆ ಸೇಮ್ ಇರಬೇಕು, ಜಿಂಕೆಗಳೇ ಇರ್ಬೇಕು. ಮತ್ತೆ ಜಿಂಕೆ, ಹುಲಿ, ಸಿಂಹ ಅವು ಇರಂಗಿಲ್ಲ. ಜಸ್ಟ್ ಜಿಂಕೆಗಳೇ ಜಾಸ್ತಿ ಇತ್ತು, ಅದ್ರ ಗುಂಪಿಗೆ ಏನಂತಾರೆ ಅಂದ್ರೆ ಪಾಪ್ಯುಲೇಷನ್ ಅಂತಾರೆ. ನೆಕ್ಸ್ಟ್ ಇಲ್ಲಿದೆ ನೋಡ್ರಿ, ಪಾಪ್ಯುಲೇಷನ್, ಇದು ಜಿಂಕೆ ಒಂದೇ ಇದ್ರೆ, ಅದು ಜಿಂಕೆಗಳು ಜಾಸ್ತಿ ಇದ್ವು ಅಂದ್ರೆ ಅದು ಜಿಂಕೆಗಳ ಪಾಪ್ಯುಲೇಷನ್. ಓಕೆನಾ, ಆಮೇಲೆ ನೆಕ್ಸ್ಟ್ ಕಮ್ಯುನಿಟಿ. ಈಗ ಒಂದೇ ಪ್ರದೇಶದಲ್ಲಿ ಹಲವಾರು ಪ್ರಭೇದಗಳು ಜೀವಿಗಳು ಸಹಬಾಳ್ವೆ ನಡೆಸುವುದು. ಈಗ ಇಲ್ಲಿ ಜಿಂಕೆಗಳ ಗುಂಪುನೇ ಇರ್ತದೆ, ಇಲ್ಲಿ ಹುಲಿಗಳ ಗುಂಪುನೇ ಇರ್ತದೆ, ಚಿರತೆಗಳ ಗುಂಪುನೇ ಇರ್ತದೆ, ಆನೆಗಳ ಗುಂಪುನೇ ಇರ್ತತಿ, ಮತ್ತೆ ಹಾವುಗಳ ಗುಂಪುನೂ ಇರ್ತದೆ. ಇವೆಲ್ಲ ಗುಂಪುಗಳು ಇದ್ದಾಗ ಇದು ಇಷ್ಟನ್ನು ಏನಂತಾರ ಅಂದ್ರೆ ಕಮ್ಯುನಿಟಿ ಅಂತಾರೆ. ಓಕೆನಾ, ಇವಿಷ್ಟನ್ನು ಗುಂಪಿಗೆ ಏನಂತಾರೆ, ಕಮ್ಯುನಿಟಿ ಅಂತಾರೆ. ಈಗ ಇಲ್ಲೇ ನೋಡಿದ್ವಿ ಪಾಪ್ಯುಲೇಷನ್. ಓಕೆನಾ, ಇದು ಒಂದು ಪಾಪ್ಯುಲೇಷನ್, ಇದು ಜಿಂಕೆ ಪಾಪ್ಯುಲೇಷನ್ ಅಂತ ಅನ್ಕೊಳ್ಳಿ. ಓಕೆನಾ, ಇದು ಜಿಂಕೆ ಪಾಪ್ಯುಲೇಷನ್, ಇದು ಹುಲಿದು, ಇದು ಚಿರತೆದು, ಆನೆದು, ಹಾವಿಂದು. ಹಲವಾರು ಪಾಪ್ಯುಲೇಷನ್ಗಳು ಸೇರಿ ಆಗುವಂತದಕ್ಕೆ ಏನಂತಾರೆ ಅಂದ್ರೆ ಕಮ್ಯುನಿಟಿ ಅಂತ ಕರೀತಾರೆ. ಹಲವಾರು ಪಾಪ್ಯುಲೇಷನ್. ಓಕೆನಾ, ಇಲ್ಲಿ ನೋಡ್ರಿ, ಜಿಂಕೆ ಕೊಡದ, ಹುಲಿ ಕೊಡದ, ಹಕ್ಕಿ, ಗಿಡಗಳು ಇತ್ಯಾದಿ ಇವೆಲ್ಲವೂ ಸೇರಿ ಇದ್ದದಕ್ಕೆ ಏನಂತಾರೆ ಅಂದ್ರೆ ಕಮ್ಯುನಿಟಿ ಅಂತಾರೆ. ಇಲ್ಲಿ ನೋಡ್ರಿ, ಒಂದೇ ಪ್ರದೇಶದಲ್ಲಿ ಹಲವಾರು ಪ್ರಭೇದಗಳು ಜೀವಿಗಳು ಸಹಬಾಳ್ವೆ ನಡೆಸ್ತಿರೋದಕ್ಕೆ ಕಮ್ಯುನಿಟಿ ಅಂತ ಕರೀತಾರೆ. ಓಕೆನಾ, ನೆಕ್ಸ್ಟ್ ಇಲ್ಲಿ ನೋಡ್ರಿ ಎಕ್ಸಾಂಪಲ್, ಇಲ್ಲಿ ಕಮ್ಯುನಿಟಿ. ಇಲ್ಲಿ ನೋಡ್ರಿ, ಜಿಂಕೆನ ಐತಿ, ಹುಲಿ ಅದೇನು ಚಿರತೆನೂ ಐತಿ, ಇದೇನು ವೈಟ್ ಕಲರ್ ಐತಪ್ಪ ಏನಾನ ಇದು. ಆಮೇಲೆ ಇಲ್ಲಿ ದನ ಕರುಗಳದು, ಗಿಡ ಮರಗಳು, ಇದೆಲ್ಲದಕ್ಕೆ ಸೇರಂದ್ರೆ ಇದು ಕಮ್ಯುನಿಟಿ ಆಗ್ತದೆ. ಓಕೆನಾ, ನೆಕ್ಸ್ಟ್ ಕಮ್ಯುನಿಟಿಲಿ ನೋಡ್ರಿ, ಮರ ಐತಿ, ಆಮೇಲೆ ಪಕ್ಷಿಗಳು ಇದಾವೆ. ಓಕೆನಾ, ಈ ರೀತಿ ಎಲ್ಲದಕ್ಕೆ ಇರೋದಕ್ಕೆ ಕಮ್ಯುನಿಟಿ ಅಂತ ಕರಿತಾರೆ. ಆಮೇಲೆ ನೆಕ್ಸ್ಟ್ ಬರೋದು ಯಾವಂದ್ರೆ ಎಕೋಸಿಸ್ಟಮ್ ಅಂತ ಬರ್ತದೆ. ನೆಕ್ಸ್ಟ್ ಬರೋದು ಎಕೋಸಿಸ್ಟಮ್. ಎ ಸಿಸ್ಟಮ್ ಫಾರ್ಮ್ಡ್ ಬೈ ಇಂಟ್ರಾಕ್ಷನ್ ಆಫ್ ಕಮ್ಯುನಿಟಿ ಅಂಡ್ ನಾನ್ ಲಿವಿಂಗ್ abiotic components ಲೈಕ್ ಏರ್ ವಾಟರ್ ಸಾಯಿಲ್ ಇದ್ರ ಜೊತೆ ಕಮ್ಯುನಿಕೇಶನ್ ಮಾಡೋದು ಅಂದ್ರೆ ಜೀವಿಗಳು ಮತ್ತು ಅಜೈವಿಕ ಪರಿಸರ, ಮಣ್ಣು, ಗಾಳಿ, ನೀರು ನಡುವೆ ನಡೆಯುವ ಪರಸ್ಪರ ಕ್ರಿಯೆ ಸಮೂಹಕ್ಕೆ ಏನಂತಾರೆ ಅಂದ್ರೆ ಎಕೋಸಿಸ್ಟಮ್ ಅಂತ ಕರಿತಾರೆ ಅಂತ ಹೇಳ್ತಾರೆ. ಓಕೆನಾ, ಆಮೇಲೆ ಎಕೋಸಿಸ್ಟಮ್ ಅಂತ ಕರೆದ್ಬಿಟ್ಟಲೆ ಎಕೋಸಿಸ್ಟಮ್ ಅಂತ ಬರುತ್ತೆ. ಎಕೋಸಿಸ್ಟಮ್ ಅಲ್ಲಿ ಇದು ಓಕೆನಾ, ಇದರಲ್ಲಿ ನೋಡ್ರಿ, ಇದರಲ್ಲಿ ಜೀವಿಗಳು, ಅದು ಮರಗಿಡಗಳು, ಆಮೇಲೆ ಪಕ್ಷಿಗಳು, ಇದ್ರ ಮಿಡ್ಲು ಆಗ್ತಿರೋದಕ್ಕೆ ನಾವು ಎಕೋಸಿಸ್ಟಮ್ ಅಂತ ಕರಿತೀವಿ ಅಂತ ಹೇಳ್ತೀವಿ. ಆಮೇಲೆ ಎಕೋಸಿಸ್ಟಮ್ ಅಲ್ಲಿ 2 ಟೈಪ್ ಬರ್ತವೆ,
ಎಬಯೋಟಿಕ್, ಬಯೋಟಿಕ್ ಅಂತ ಎಕೋಸಿಸ್ಟಮ್ ಬರ್ತದೆ. ಹಾಗಾದ್ರೆ ಎಬಯೋಟಿಕ್ ಕಾಂಪೋನೆಂಟ್ಸ್ ಅಂದ್ರೆ ನಾನ್ ಲಿವಿಂಗ್ ಥಿಂಗ್ಸ್ಗಳಿಗೆ ಎಬಯೋಟಿಕ್ ಕಾಂಪೋನೆಂಟ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಆಗಿ ಫಿಸಿಕಲ್ ಫ್ಯಾಕ್ಟರ್ ಅಂತ ಬರುತ್ತೆ, ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಅಂತ ಬರುತ್ತೆ, ಆರ್ಗ್ಯಾನಿಕ್ ಕಾಂಪೋನೆಂಟ್ಸ್ ಅಂತ ಬರುತ್ತೆ. ಇದರಲ್ಲಿ ಮತ್ತೆ ಫಿಸಿಕಲ್ ಫ್ಯಾಕ್ಟರ್ಸ್ ಅಲ್ಲಿ ಸನ್ಲೈಟ್, ಟೆಂಪರೇಚರ್, ರೈನ್, ಇದರಲ್ಲಿ ಇಲ್ಲಿ ಕ್ವಶನ್ಸ್ ಆಗಿದೆ KPSC ಅಲ್ಲಿ 2023 ಆಗಿದೆ ಕ್ವಶನ್ಸ್, ಗ್ರೂಪ್ ಸಿಲೇ ಆಗಿದೆ, ಬೇಕಾದ್ರೆ ನೋಡ್ಕೊಳ್ಳಿ. ಬಯೋಟಿಕ್ ಮತ್ತೆ ಎಬಯೋಟಿಕ್ ಅಂತ ಕೊಟ್ಟು ಒಂದೇ ಹೇಳಿಕೆ ಏನು ಕೊಡ್ತಾನೆ, ಎಬಯೋಟಿಕ್ ಅಲ್ಲಿ ಬರುವಂಥದ್ದು ಸನ್ಲೈಟ್, ಟೆಂಪರೇಚರ್, ರೈನ್ ಫಾಲ್, ಹ್ಯೂಮಿಡಿಟಿ ಇವೆಲ್ಲವೂ ಎಬಯೋಟಿಕ್ ಆತಂದ್ರೆ ಬಯೋಟಿಕ್ ಕಾಂಪೋನೆಂಟ್ಸ್ ಅಂತಂದು ಸೇಮ್ ಇವನ್ನೇ ಕೊಟ್ಟು ಅದರಲ್ಲಿ ಒಂದು ರಾಂಗ್ ಮಾಡಿದ್ದಾನೆ. ಆ ರೀತಿ ಕ್ವಶನ್ಸ್ ಬಂದಿದೆ ಅದ್ರ ಮೇಲೆ. ಓಕೆನಾ? ಅಂದ್ರೆ ನಾನ್ ಲಿವಿಂಗ್ ಜೀವ ಇರಲ್ ನೋಡ್ರಪ್ಪ, ಜೀವ ಇರಲ್ ಅಂದ್ರೆ ಅದೇ ಬಯೋಟಿಕ್ ಕಾಂಪೋನೆಂಟ್ಸ್ ಅಂತ. ಆಮೇಲೆ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ನೈಟ್ರೋಜನ್ ಬರುತ್ತೆ, ಆಕ್ಸಿಜನ್ ಬರುತ್ತೆ, ಫಾಸ್ಫರಸ್, ಸಲ್ಫರ್, ವಾಟರ್, ರಾಕ್ಸ್, ಸಾಯಿಲ್, ಅದರ್ ಮಿನರಲ್ಸ್, ಇವಕ್ಕೆ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಅಬೌಟ್ ಎಬಯೋಟಿಕ್ ಕಾಂಪೋನೆಂಟ್ಸ್ ಗಳಾಗಿರ್ತವೆ. ನೆಕ್ಸ್ಟ್ ಆರ್ಗ್ಯಾನಿಕ್ ಕಾಂಪೋನೆಂಟ್ಸ್ ಯಾವ್ಯಾವುದು? ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್, ಲಿಪಿಡ್ಸ್, ಹ್ಯೂಮಿಕ್ ಸಬ್ಸ್ಟೆನ್ಸ್, ಇವೆಲ್ಲವೂ ಏನಂದ್ರೆ ಆರ್ಗ್ಯಾನಿಕ್ ಕಾಂಪೋನೆಂಟ್ಸ್. ಓಕೆನಾ? ಎಬಯೋಟಿಕ್ ಕಾಂಪೋನೆಂಟ್ಸ್ ಅಲ್ಲಿ 3 ಟೈಪ್ಸ್ ಆಗಿರ್ತದೆ: ಫಿಸಿಕಲ್ ಫ್ಯಾಕ್ಟರ್ಸ್, ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್, ಆರ್ಗ್ಯಾನಿಕ್ ಕಾಂಪೋನೆಂಟ್ಸ್. ಇವು 3 ರೀತಿ ಎಬಯೋಟಿಕ್ ಕಾಂಪೋನೆಂಟ್ಸ್. ಎಬಯೋಟಿಕ್ ಕಾಂಪೋನೆಂಟ್ಸ್ ಸಿಂಪಲ್ ಏನಂದ್ರೆ ಅದಕ್ಕೆ ಜೀವ ಇರಲ್ಲ ಅಷ್ಟೇ, ಜೀವ ಇಲ್ಲದ್ದು ಎಬಯೋಟಿಕ್ ಕಾಂಪೋನೆಂಟ್ಸ್. ನೆಕ್ಸ್ಟ್ ಬಯೋಟಿಕ್ ಕಾಂಪೋನೆಂಟ್ಸ್ ಅಂತ ಬರ್ತದೆ, ಇದಕ್ಕೆ ಜೀವ ಇರ್ತದೆ. ಓಕೆನಾ? ಅದಕ್ಕೆ ಜೀವ ಇಲ್ಲ ಅಂದ್ರೆ ಇದಕ್ಕೆ ಜೀವ ಇರ್ತದೆ. ಆಟೋಟ್ರೋಪ್ಸು, ಹೆಟ್ರೋಟ್ರೋಪ್ಸು, ಡಿಕಂಪೋಸರ್ಸ್ ಅಂತ ಬರ್ತದೆ ಇದರಲ್ಲಿ. ಓಕೆನಾ? ಆಟೋಟ್ರೋಪ್ಸ್ ಯಾವುದು? ಅದರಲ್ಲಿ ಸೋಲಾರ್ ಎನರ್ಜಿಯಿಂದ ಆಗಿರೋದಕ್ಕೆ ಆಟೋಟ್ರೋಪ್ಸ್. ಓಕೆನಾ? ಗ್ರೀನ್ ಪ್ಲಾಂಟ್ಸ್ ಇದು ಆಟೋಟ್ರೋಪ್ಸ್, ಮ್ಯಾನುಫ್ಯಾಕ್ಚರ್ಡ್ ಬೈ ದ ಫುಡ್. ಅಂದ್ರೆ ಗ್ರೀನ್ ಪ್ಲಾಂಟ್ಸ್ ಅಂದ್ರೆ ಮರಗಳು ಅದ್ರ ಫುಡ್ ಅನ್ನ ತಯಾರಿಸ್ಕೊಳ್ಳೋದು, ತಾನೇ ತಯಾರಿಸ್ಕೊಳ್ತವೆ. ಯಾವ್ದ್ರಿಂದ? ಸೂರ್ಯನಿಂದ. ಅದು ಆಟೋಟ್ರೋಪ್ಸ್, ತನಗೆ ತಾನೇ ಮಾಡ್ಕೊಳ್ಳೋದು. ಓಕೆನಾ? ನೆಕ್ಸ್ಟ್ ಕನ್ಸೂಮರ್ಸ್ ಅಂತ ಬರ್ತದೆ, ಹೆಟ್ರೋಟ್ರೋಪ್ಸ್. ಕನ್ಸೂಮರ್ಸ್ ಇದೇನಂದ್ರೆ ಬೇರೆದ್ರಿಂದ ತಗೊಳೋಕೆ, ಬೇರೆದ್ರಿಂದ ಮಾಡ್ಕೊಳ್ತೈತೆ. ಬೇರೆ ಇದರಿಂದ ಕನ್ಸೂಮರ್ಸ್. ಹೆಟ್ರೋಟ್ರೋಪ್ಸ್ ಅಂದ್ರೆ ಬೇರೆ ಅದರಿಂದ ಇದರ ಆಹಾರವನ್ನು ಪಡ್ಕೊಳ್ಳೋದಕ್ಕೆ ಕನ್ಸೂಮರ್ಸ್ ಅಂತ ಕರೀತಾರೆ. ಓಕೆನಾ? ಇಲ್ಲಿ ನೋಡ್ರಿ, ಕೌ, ಡೀರು, ರ್ಯಾಬಿಟ್ ಎಕ್ಸೆಟ್ರಾ ಡೈರೆಕ್ಟ್ಲಿ ಪ್ಲಾಂಟ್ಸ್ ಅಂದ್ರೆ ಬೇರೆದ್ರಿಂದ. ಈಗ ಆಕಳ ಅದ್ರ ಆಹಾರ ಅದೇ ತಯಾರು ಮಾಡ್ಕೊಳೋದಿಲ್ಲ, ಜಿಂಕೆನೂ ಕೂಡ, ಆಮೇಲೆ ರ್ಯಾಬಿಟ್ ಕೂಡ ಅದ್ರ ಆಹಾರ ತಾನೇ ಮಾಡ್ಕೊಳೋದಿಲ್ಲ. ಅಂದ್ರೆ ಇವು ಗಿಡಗಳಿಂದ ಅದರ ಊಟವನ್ನು ತಗೊಳ್ತವೆ. ಇವಕ್ಕೆ ಅನಿಮಲ್ಸ್, ಇವಕ್ಕೆ ಕಾರ್ನಿವೈರಸ್ ಅಂತಾರೆ. ಇದು ಅದ್ರ ಊಟನ, ಅದ್ರ ಆಹಾರವನ್ನ ಬೇರೆದ್ರ ಮೇಲೆ ಡಿಪೆಂಡ್ ಆಗಿರೋದಕ್ಕೆ ಹೆಟ್ರೋಟ್ರೋಪ್ಸ್ ಅಂತ ಕರೀತಾರೆ. ಆಟೋಟ್ರೋಪ್ಸ್ ಅಂದ್ರೆ ಅದರ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳೋದಕ್ಕೆ ಆಟೋಟ್ರೋಪ್ಸ್ ಆದ್ರೆ, ಅದರ ಆಹಾರವನ್ನು ಬೇರೆದ್ರ ಮೇಲೆ ಡಿಪೆಂಡ್ ಆಗಿರೋದಕ್ಕೆ ನಾವು ಏನಂತ ಕರಿತೇವೆ ಅಂದ್ರೆ ಹೆಟ್ರೋಟ್ರೋಪ್ಸ್ ಅಂತ ಕರಿತೀವಿ. ಓಕೆನಾ? ಅದ್ರಲ್ಲಿ ಮತ್ತೆ ಹರ್ಬಿವೈರಸ್ ಅಂತ ಬರುತ್ತೆ, ಆಮೇಲೆ ಕಾರ್ನಿವೈರಸ್ ಅಂತ ಬರುತ್ತೆ, ಇನ್ನೊಂದು ಬರ್ತದೆ ತಡ್ರಿ, ಓಮ್ನಿವೈರಸ್ ಅಂತ ಬರುತ್ತೆ. 3 ಟೈಪ್ಸ್ ಬರ್ತದೆ. ಓಕೆನಾ? ಸಸ್ಯಾಹಾರ ಬೇರೆ, ಪ್ರಾಣಿಯಾಹಾರ ಬೇರೆ, ಮಿಶ್ರಾಹಾರ ಬೇರೆ. ನಾವು ಬರೋದು ಮಿಶ್ರಾಹಾರ. ಮಿಶ್ರಾಹಾರ ಇಲ್ಲೇ ನೋಡ್ರಿ. ಓಮ್ನಿವೈರಸ್ ಅಂದ್ರೆ ಅನಿಮಲ್ಸ್, ಹ್ಯೂಮನ್, ಪಿಗ್, ಸ್ಪ್ಯಾರೋಸ್ ಇವೆಲ್ಲ ಓಮ್ನಿವೈರಸ್. ಸಸ್ಯಾಹಾರನ ಆಗಿರ್ತತಿ, ಆಮೇಲೆ ಮಾಂಸಾಹಾರನ ಆಗಿರ್ತತಿ. ಅದಕ್ಕೆ ಏನಂದ್ರೆ ಓಮ್ನಿವೈರಸ್ ಅಂತ ಕರೀತಾರೆ. ಇದು ಕನ್ಸೂಮರ್ಸ್, ಹೆಟ್ರೋಟ್ರೋಪ್ಸ್ ಆಯ್ತು. ಆಮೇಲೆ ಡಿಕಂಪೋಸರ್ಸ್ ಅಂದ್ರೆ ಏನಾದ್ರೂ ಸತ್ತು ಬಿದ್ದಾಗ 1-2 ದಿನ ಅಂದ್ಬಿಟ್ಟಲ್ಲಿ ಎಲ್ಲ ಫುಲ್ ಹುಳ ಬಂದಂಗೆ ಬರ್ತಾವ ನೋಡ್ರಿ. ಈ ನಾಯಿ, ಬೆಕ್ಕು ಎಲ್ಲಾರು ಸತ್ತು ರೋಡಲ್ಲಿ ಬಿದ್ದಾಗ ಸ್ಮೆಲ್ ಬರ್ತಿರುತ್ತೆ, ಹುಳ ಎಲ್ಲ ಅದ್ರ ತಿಂದ್ಬಿಡ್ತಾವ ನೋಡ್ರಿ. ಅದಕ್ಕೆ ಡಿಕಂಪೋಸರ್ಸ್ ಅಂತ ಕರೀತಾರೆ. ಓಕೆನಾ? ಅದಕ್ಕೆ ಯಾವ್ದಂದ್ರೆ ಬ್ಯಾಕ್ಟೀರಿಯಾ, ಫಂಗೈ, ಇದು ಅವು ಡಿಕಂಪೋಸರ್ಸ್ಗಳಾಗಿರ್ತವೆ. ಓಕೆನಾ? ಇವು ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ಸ್, ಪ್ಲಾಂಟ್ಸ್, ಅನಿಮಲ್ಸ್ ಇದ್ರ ಮೇಲೆ ಕೂತ್ಕೊಂಡು ಅದರಿಂದ ಎಲ್ಲ ತಿನ್ನೋದಕ್ಕೆ ಡಿಕಂಪೋಸರ್ಸ್ ಅಂತ ಕರೀತಾರೆ. ಓಕೆನಾ? ಇವು ಬಯೋಟೆಕ್ ಅಂದ್ರೆ ಲಿವಿಂಗ್ ಅಂದ್ರೆ ಜೀವ ಇರೋದು. ಓಕೆನಾ? ಇದರಲ್ಲಿ ಆಟೋಟ್ರೋಪ್ಸ್, ಹೆಟ್ರೋಟ್ರೋಪ್ಸ್, ಆಮೇಲೆ ಡಿಕಂಪೋಸರ್ಸ್ 3 ಟೈಪ್ಸ್ ಬರ್ತದೆ. ಅದರಲ್ಲಿ 3 ಟೈಪ್ಸ್, ಇದರಲ್ಲಿ 3 ಟೈಪ್ಸ್. ಇದರಲ್ಲಿ ಬಯೋಟಿಕ್ ಅಲ್ಲಿ ಫಿಸಿಕಲ್ ಫ್ಯಾಕ್ಟರ್, ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್, ಆಮೇಲೆ ಆರ್ಗ್ಯಾನಿಕ್ ಕಾಂಪೋನೆಂಟ್ಸ್, ಇವು 3 ಬಯೋಟಿಕ್, ಎಬಯೋಟಿಕ್. ಇದರಲ್ಲಿ ಆಟೋಟ್ರೋಪ್ಸ್, ಕನ್ಸೂಮರ್ಸ್, ಡಿಕಂಪೋಸರ್ಸ್, ಇದರಲ್ಲಿ 3 ಟೈಪ್ಸ್. ಓಕೆನಾ? ಇದು ಎಕೋಸಿಸ್ಟಮ್ ಅಲ್ಲಿ ಬರೋದು. ಓಕೆನಾ? ಇದರಲ್ಲಿ ನೆಕ್ಸ್ಟ್ ಟೈಪ್ಸ್ ಆಫ್ ಎಕೋಸಿಸ್ಟಮ್ ಬರುತ್ತೆ. ಎಕೋಸಿಸ್ಟಮ್ ಅಲ್ಲಿ ಟೈಪ್ಸ್ ಆಫ್ ಎಕೋಸಿಸ್ಟಮ್, ಇದರಲ್ಲಿ ನ್ಯಾಚುರಲ್ ಎಕೋಸಿಸ್ಟಮ್, ಮ್ಯಾನ್ ಮೇಡ್ ಎಕೋಸಿಸ್ಟಮ್ ಅಂತಂದು ಮತ್ತೆ 2 ಟೈಪ್ ಬರುತ್ತೆ. ಇಲ್ಲೇನು ಅಷ್ಟೊಂದು ತಲೆ ಕೆಡಿಸ್ಕೋಬೇಡಿ. ನ್ಯಾಚುರಲ್ ಎಕೋಸಿಸ್ಟಮ್, ಮ್ಯಾನ್ ಮೇಡ್ ಎಕೋಸಿಸ್ಟಮ್. ನ್ಯಾಚುರಲ್ ಅಂದ್ರೆ ಸೋಲರು, ಫಾರೆಸ್ಟ್, ಗ್ರಾಸ್ ಲ್ಯಾಂಡ್, ಓಷನ್, ಲೇಕ್ಸ್, ರಿವರು, ಡೆಸರ್ಟ್, ಇವೆಲ್ಲವೂ ನ್ಯಾಚುರಲ್ ಆಗಿ ಆಗಿರುತ್ತೆ. ಆಮೇಲೆ ಇದ್ರ ಡೆಡ್ ಅಪೋಸಿಟ್ ಮ್ಯಾನ್ ಮೇಡ್ ಅಷ್ಟೇ, ತಲೆ ಕೆಡಿಸ್ಕೊಬಿಡ್ರಿ ಅದ್ರ ಬಗ್ಗೆ. ಆಮೇಲೆ ಕ್ಲಾಸಿಫಿಕೇಶನ್ ಆಫ್ ನ್ಯಾಚುರಲ್ ಎಕೋಸಿಸ್ಟಮ್, ಇಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದರಲ್ಲಿ ನ್ಯಾಚುರಲ್ ಎಕೋಸಿಸ್ಟಮ್ ಅನ್ನ ಕ್ಲಾಸಿಫೈಡ್ ಮಾಡಿದ್ದಾರೆ ಅಂತ ಕೇಳ್ತಾರೆ. ಯಾವ ರೀತಿಯಾಗಿ? ಒಂದನೇದು ಟೆರೆಸ್ಟ್ರಿಯಲ್ ನ್ಯಾಚುರಲ್ ಎಕೋಸಿಸ್ಟಮ್, ಆಮೇಲೆ ಅಕ್ವಾಟಿಕ್
ನ್ಯಾಚುರಲ್ ಎಕೋಸಿಸ್ಟಮ್ ಅಂತ ಮಾಡಿದ್ದಾರೆ. ಟೆರೆಸ್ಟ್ರಿಯಲ್ ಅಲ್ಲಿ ಏನು ಬರ್ತಂದ್ರೆ ಫಾರೆಸ್ಟು, ಗ್ರಾಸ್ ಲ್ಯಾಂಡ್, ಡೆಸರ್ಟ್ ಇವು ಬಂದಂದ್ರೆ ಕ್ಲಾಸಿಫಿಕೇಶನ್ ಆಫ್ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಲ್ಲಿ 3 ಟೈಪ್ಸ್: ಫಾರೆಸ್ಟ್, ಗ್ರಾಸ್ ಲ್ಯಾಂಡ್, ಡೆಸರ್ಟ್. ಆಮೇಲೆ ಅಕ್ವಾಟಿಕ್ ಅಲ್ಲಿ ಫ್ರೆಶ್ ವಾಟರ್, ಸಲೈನ್ ವಾಟರ್, ಮರೈನ್ ವಾಟರ್, ಇವು 3 ಟೈಪ್ ಬರುತ್ತೆ. ಓಕೆನಾ. ನೆಕ್ಸ್ಟ್ ಆದ್ಮೇಲೆ ಏನು ಓದ್ತೀವಿ ಅಂದ್ರೆ ಎಕೋಟೋನ್ ಅಂತ ಓದ್ತೀವಿ. ಎಕೋಟೋನ್ ಅಂತ ಅಂದ್ರೆ ಏನಂದ್ರೆ ಇದು ಒಂಥರ ಜಂಕ್ಷನ್ ಇದ್ದಂಗೆ. ಯಾವುದಕ್ಕೆ? ಎಕೋಸಿಸ್ಟಮ್ಗೆ. ಓಕೆನಾ. ಇಲ್ಲೊಂದು ಎಕೋಸಿಸ್ಟಮ್ ಐತಿ, ಇಲ್ಲೊಂದು ಎಕೋಸಿಸ್ಟಮ್ ಐತಿ, ಇವೆರಡು ಮಿಡ್ಲ್ ಏನೈತೆ, ಇಲ್ಲೊಂದು ಎಕೋಸಿಸ್ಟಮ್, ಎ ಅನ್ನೋದೇ ಒಂದು ಎಕೋಸಿಸ್ಟಮ್, ಬಿ ಅನ್ನೋದೇ ಒಂದು ಎಕೋಸಿಸ್ಟಮ್. ಇಲ್ಲಿ ಮಿಡ್ಲ್ ಇರುತ್ತಲ್ಲ ಜಾಗ, ಇದಕ್ಕೆ ನಾವು ಎಕೋಟೋನ್ ಅಂತ ಕರಿತೀವಿ. ಅಷ್ಟೇ ಸಿಂಪಲ್ ಆಗಿ. ಇದ್ರದ್ದು ಬೇಸಿಕ್ ಕಾನ್ಸೆಪ್ಟ್ ಅನ್ನ ನಾನು ಇನ್ನೊಂದು ಕ್ಲಾಸಲ್ಲಿ ಹೇಳ್ತೀನಿ. ಇದರಲ್ಲಿ ಎಕೋಟೋನು, ಎಕೋಲಾಜಿಕಲ್ ನಿಶ್ ಅವೆಲ್ಲ ಕೆಲವೊಂದಿಷ್ಟು ಕಾನ್ಸೆಪ್ಟ್ ಬರ್ತವೆ, ಅದ್ರದ್ದೆಲ್ಲನೂ ಅಲ್ಲೇ ಹೇಳ್ತೀನಿ ಅಂತ. ಇದು ಜಸ್ಟ್ ಹಂಗೆ ಈ ರೀತಿ ಹೋಗ್ಬೇಕು ಕ್ಲಾಸಸ್ ಅಂತ ಹಾಕೊಂಡಿದ್ದೀನಿ. ಆಮೇಲೆ ನಿಶ್ ಅಂತ ಬರ್ತದೆ, ಇದು ಕೂಡ ಸಪ್ರೇಟ್ ಕ್ಲಾಸ್ ಮಾಡ್ತೀನಿ. ನಿಶ್ ಒಳಗೇನೆ ಅಥವಾ ಆರ್ಗಾನಿಸಮ್ ಒಳಗನೆ ಹ್ಯಾಬಿಟೇಟ್ ನಿಶು, ಫುಡ್, ರಿಪ್ರೊಡಕ್ಟಿವ್ ನಿಶು, ಫಿಸಿಕಲ್ ಕೆಮಿಕಲ್ ನಿಶ್ ಅಂತ ಬರ್ತದೆ. ಇದು ಕೂಡ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಓಕೆನಾ. ಇದಿಷ್ಟೇನಂದ್ರೆ ಎಕೋ ಸಿಸ್ಟಮ್ ಬಗ್ಗೆ ನಾವು ಇಷ್ಟೊತ್ತವರೆಗೂ ಮಾತಾಡಿದ್ವಿ. ಎಕೋ ಸಿಸ್ಟಮ್ ಬಗ್ಗೆ ಏನೇನು ಮಾತಾಡಿದ್ವಿ ನಾವು ಇಷ್ಟೊತ್ತವರೆಗೂ? ಎಕೋ ಸಿಸ್ಟಮ್ ಅಲ್ಲಿ ಏನೇನು ಮಾತಾಡಿದ್ವಿ? ಬಯೋಟಿಕ್ ಕಾಂಪೋನೆಂಟ್ ಅಲ್ಲಿ ಫಿಸಿಕಲ್ ಫ್ಯಾಕ್ಟರ್, ಇನ್ಆರ್ಗಾನಿಕ್ ಸಬ್ಸ್ಟೆನ್ಸ್, ಆರ್ಗಾನಿಕ್ ಕಾಂಪೋನೆಂಟ್. ಬಯೋಟಿಕ್ ಕಾಂಪೋನೆಂಟ್ ಅಲ್ಲಿ ಆಟೋಟ್ರೋಪ್ಸ್, ಹೆಟರೋಟ್ರೋಪ್ಸ್, ಡಿಕಂಪೋಸಿಷನ್. ಆಮೇಲೆ ಟೈಪ್ಸ್ ಆಫ್ ಎಕೋಸಿಸ್ಟಮ್ ಅಲ್ಲಿ ನ್ಯಾಚುರಲ್ ಎಕೋಸಿಸ್ಟಮ್, ಮ್ಯಾನ್ ಮೇಡ್ ಎಕೋಸಿಸ್ಟಮ್. ನ್ಯಾಚುರಲ್ ಎಕೋಸಿಸ್ಟಮ್ ಅಲ್ಲಿ ಟೆರೆಸ್ಟ್ರಿಯಲ್ ಮತ್ತು ಅಕ್ವಾಟಿಕ್ ಅಂತ 2 ಟೈಪ್ಸ್. ಆಮೇಲೆ ಎಕೋಟೋನ್ ಅಂತ ಬರುತ್ತೆ, ಆಮೇಲೆ ನಿಶ್ ಮತ್ತು ಬರುತ್ತೆ. ಇದಿಷ್ಟು ಸೇರ್ಕೊಂಡ್ರೆ ಇದಕ್ಕೆ ನಾವು ಎಕೋಸಿಸ್ಟಮ್ ಅಂತ ಕರಿತೀವಿ. ಇದು ಎಕೋಸಿಸ್ಟಮ್. ಓಕೆನಾ. ನೆಕ್ಸ್ಟ್ ಏನು ಬರುತ್ತೆ? ಬಯೋಮ್ಸ್ ಅಂತ ಬರುತ್ತೆ. ಎಕೋಸಿಸ್ಟಮ್ ಆದ ತಕ್ಷಣ ಬರೋದು ಬಯೋಮ್ಸ್. ಬಯೋಮ್ಸ್ ಅಂದ್ರೆ ಎ ಲಾರ್ಜ್ ಜಿಯೋಗ್ರಫಿಕಲ್ ರೀಜನ್ ಕ್ಯಾರೆಕ್ಟರಿಸ್ಟೈಸ್ಡ್ ಬೈ ಸಿಮಿಲರ್, ಸೇಮ್ ಇರ್ಬೇಕದು. ಓಕೆನಾ. ಸಿಮಿಲರ್ ಕ್ಲೈಮೇಟ್, ಸಾಯಿಲ್, ಲೈಫ್ ಫಾರ್ಮ್ಸ್. ಇದು ಸಿಮಿಲರ್ ಇರ್ಬೇಕು, ಸೇಮ್ ಇರಬೇಕು. ಓಕೆನಾ. ಕ್ಯಾರೆಕ್ಟರ್ ಅಲ್ಲಿ ಕ್ಲೈಮೇಟ್ ಸೇಮ್ ಇರಬೇಕು, ಸಾಯಿಲ್ ಸೇಮ್ ಇರಬೇಕು, ಲೈಫ್ ರಿಫಾರ್ಮ್ಸ್ ಇವು 3 ಸೇಮ್ ಇತ್ತಂದ್ರೆ ಅದು ಒಂದು ಬಯೋಮ್ ಆಗ್ತದೆ. ಓಕೆನಾ. ಅಲ್ಲಿ ನೆಲ, ಜೀವಿಗಳ ಪ್ರಕಾರ ವಿಂಗಡಿಸಲಾದ ವಿಶಾಲ ಪ್ರದೇಶ, ಹವಾಮಾನ ಇವು 3 ಸೇಮ್ ಇತ್ತಂದ್ರೆ ಅದನ್ನ ಬಯೋಮ್ ಅಂತ ಕರಿತೀವಿ. ಈಗ ಎಕ್ಸಾಂಪಲ್ ಆಗಿ ಡೆಸರ್ಟ್ ಬಯೋಮ್, ರೈನ್ ಫಾರೆಸ್ಟ್ ಬಯೋಮ್ ಅಂತ. ಡೆಸರ್ಟ್ ಅಲ್ಲಿ ಇರುವಂತಹ ಕ್ಲೈಮೇಟ್ ರೈನ್ ಫಾರೆಸ್ಟ್ ಅಲ್ಲಿ ಇರಲ್ಲ. ರೈನ್ ಫಾರೆಸ್ಟ್ ಅಲ್ಲಿ ಏನಿರ್ತಂದ್ರೆ ಯಾವಾಗಲೂ ಮಳೆ ಇರುತ್ತೆ, ಪ್ರತಿದಿನ ಮಳೆ ಆಗ್ತಿರ್ತದೆ. ಬಟ್ ಡೆಸರ್ಟ್ ಅಲ್ಲಿ ಮಳೆ ಆಗ್ತಿರಲ್ಲ. ಅಲ್ಲಿ ಕ್ಲೈಮೇಟ್ ಬೇರೆ ಇರುತ್ತೆ, ಇಲ್ಲಿ ಕ್ಲೈಮೇಟ್ ಬೇರೆ ಇರುತ್ತೆ. ಅದನ್ನ ಹೇಳ್ತಾರೆ ಅಂದ್ರೆ ಅದಕ್ಕೆ ಡೆಸರ್ಟ್ ಬಯೋಮ್ ಅಂತ ಕರೆದ್ರೆ ಇದನ್ನ ರೈನ್ ಫಾರೆಸ್ಟ್ ಬಯೋಮ್ ಅಂತ ಕರೀತಾರೆ. ಬಯೋಮ್ ಅಂತ ಏನಂದ್ರೆ ಫಸ್ಟ್ ನಿಮ್ಗೆ ಅರ್ಥ ಆಗ್ಬೇಕು. ಬಯೋಮ್ ಅಂತ ಏನಂದ್ರೆ ಅಲ್ಲಿ ಕ್ಲೈಮೇಟ್, ಸಾಯಿಲು, ಲೈಫ್ ರಿಫಾರ್ಮ್ಸ್ ಇವು 3 ಇದ್ದಾಗ ಅದಕ್ಕೊಂದು ಬಯೋಮ್ ಅಂತ ಕರಿತೀವಿ. ಮಿಕ್ಸ್ ಇರಬಾರ್ದು, ಮತ್ತೆ ಅದೆಲ್ಲ ಸಪ್ರೇಟ್ ಸೇಮ್ ಇರ್ಬೇಕು, ಒಂದೇ ಹತ್ರ. ಈಗ ಇಲ್ಲಿ ಬಿಸಿಲು ಐತೆ ಅಂದ್ರೆ ಇಲ್ಲಿ ಬಿಸಿಲು ಐತಿ, ಇಲ್ಲಿ ಬಿಸಿಲು ಸೇಮ್, ಎಲ್ಲ ಇಲ್ಲಿ ಟೆಂಪರೇಚರ್ ಸೇಮ್ ಐತಂದ್ರೆ ಇದು ಒಂದು ಬಯೋಮ್. ಓಕೆನಾ. ನೆಕ್ಸ್ಟ್ ಇಲ್ಲಿ ಕೋಲ್ಡ್ ಐತಿ, ಇಲ್ಲಿ ಕೋಲ್ಡ್ ಐತಿ, ಇಲ್ಲಿ ಕೋಲ್ಡ್ ಐತಿ, ಇಲ್ಲಿ ಕೋಲ್ಡ್, ಇಲ್ಲಿ ಕೋಲ್ಡ್, ಇಲ್ಲಿ ಕೋಲ್ಡ್, ಇದು ಒಂದು ಬಯೋಮ್. ಓಕೆನಾ. ಈ ರೀತಿ ಅಲ್ಲಿ ಕ್ಲೈಮೇಟು ಸೇಮ್ ಇರಬೇಕು, ಸಾಯಿಲ್ ಸೇಮ್ ಇರಬೇಕು, ಲೈಫ್ ರಿಫಾರ್ಮ್ಸ್ ಸೇಮ್ ಇರಬೇಕು, ಜೀವಿಗಳು ಕೂಡ ಸೇಮ್ ಇರಬೇಕು, ಒಂದೇ ರೀತಿ ಇರಬೇಕು. ಅದಕ್ಕೆ ಬಯೋಮ್ ಅಂತ ಕರಿತೀವಿ. ಓಕೆನಾ. ಮುಂದೆ ನೋಡ್ತಾ ಗೊತ್ತಾಗ್ತದೆ. ಬಯೋಮ್ ಅಲ್ಲಿ ಸವನ್ನ ಬಯೋಮ್ ಅಂತ ಬರುತ್ತೆ, ಟ್ರಾಪಿಕಲ್ ರೈನ್ ಫಾರೆಸ್ಟ್ ಬರುತ್ತೆ, ಮರೈನ್ ಅಂತ ಬರುತ್ತೆ, ಫ್ರೆಶ್ ವಾಟರ್, ತಂಡ್ರಾ, ಬೋರಿಯಲ್ ಬಯೋಮ್, ಟೆಂಪರೇಚರ್ ಫಾರೆಸ್ಟ್, ಡೆಸರ್ಟ್, ಗ್ರಾಸ್ ಲ್ಯಾಂಡ್. ಈ ಬಯೋಮ್ ಟೈಪ್ಸ್ ಆಫ್ ಬಯೋಮ್ಸ್ ಅಂತಾನೆ ಸಪರೇಟ್ ಮಾಡ್ತೇನೆ. ಯಾಕಂದ್ರೆ ಇದರಲ್ಲೇ ನೋಡ್ರಿ 9 ಇದಾವೆ. 9 ಬಯೋಮ್ ಅಲ್ಲಿ ಕನಿಷ್ಠ ನಮಗೆ 7ರಿಂದ 8 ಬಯೋಮ್ಸ್ ಬಹಳ ಇಂಪಾರ್ಟೆಂಟ್. ಅಲ್ಲಿ ಕ್ವಶನ್ಸ್ ಜಾಸ್ತಿ ಬರ್ತವೆ. ಹಾಗಾಗಿ ಟೈಪ್ಸ್ ಆಫ್ ಬಯೋಮ್ಸ್ ಅಂತಂದ್ರೆ ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ. ಡೀಟೇಲ್ ಆಗಿ ಸವನ್ನ ಅಂದ್ರೇನು, ಅಲ್ಲಿ ಟೆಂಪರೇಚರ್ ಎಷ್ಟಿರಬೇಕು, ಅಲ್ಲಿ ಸವನ್ನ ಅನ್ನೋಕ್ಕೆ ಏನು ಸ್ಪೆಸಿಫಿಕ್ ಇದ್ರೆ ಸವನ್ನ ಅಂತೀವಿ, ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಲ್ಲಿ ಎಷ್ಟು % ಮಳೆ ಬಂದ್ರೆ ರೈನ್ ಫಾರೆಸ್ಟ್ ಅಂತೀವಿ, ರೈನ್ ಫಾರೆಸ್ಟ್ ಅಂತ ಕರೆಯೋಕೆ ರೀಸನ್ ಏನು. ಓಕೆನಾ. ಡೆಸರ್ಟ್ ಅಂತ ಬಂದ್ರೆ ಅಲ್ಲಿ ಎಷ್ಟು ಟೆಂಪರೇಚರ್ ಇದ್ರೆ ಡೆಸರ್ಟ್. ಆ ರೀತಿ ಎಲ್ಲ ಡೀಟೇಲ್ ಆಗಿ ಓದಬೇಕು, ಡೀಟೇಲ್ ಆಗಿನೇ ಕ್ವಶನ್ ಬರುತ್ತೆ. ಹಾಗಾಗಿ ಟೈಪ್ಸ್ ಆಫ್ ಬಯೋಮ್ಸ್ಗೆ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ. ಓಕೆನಾ. ಅದನ್ನ ಜಸ್ಟ್ ಇಲ್ಲಿ ಗ್ಲಾನ್ಸ್ ಮಾಡಿರ್ತೇನೆ ಅಷ್ಟೇ. ಆಮೇಲೆ ಬಯೋಮ್ಸ್ ಆದಮೇಲೆ ಅಕ್ವಾಟಿಕ್ ಜೋನ್ಸ್ ಅಂತ ಬರ್ತದೆ. ಆ ಬಯೋಮ್ಸ್ ಅದು ಭೂಮಿಯ ಮೇಲೆ. ಓಕೆನಾ. ಬಯೋಮ್ಸ್ ಅಂತ ಕರಿತೀವಿ. ಅಕ್ವಾಟಿಕ್ ಜೋನ್ಸ್ ಅಂದ್ರೆ ಇದು ನೀರಿನ ಒಳಗೆ. ಓಕೆನಾ. ಫ್ರೆಶ್ ವಾಟರ್ ಎಕೋಸಿಸ್ಟಮ್, ಮರೈನ್ ಎಕೋಸಿಸ್ಟಮ್, ಎಸ್ಚರೀಸ್ ಅಂದ್ರೆ ನದಿಮುಖಜ ಭೂಮಿಗಳು, ನದಿಮುಖಜ ಅಂತ ಕರಿತೀವಿ ಎಸ್ಚರೀಸ್. ಓಕೆನಾ. ಇದ್ರ ರೀತಿ ಅಕ್ವಾಟಿಕ್ ಜೋನ್ಸ್ ಅಲ್ಲಿ ನೋಡ್ತೀವಿ. ಓಕೆನಾ. ಅದಿಷ್ಟು ಬಯೋಮ್ಸ್ ಆದ್ರೆ ಇದು ನೆಕ್ಸ್ಟ್ ಬರೋದು ಬಯೋಸ್ಪಿಯರ್. ಓಕೆನಾ. ಬಯೋಸ್ಪಿಯರ್ ಎಂಟೈರ್ ಅರ್ತ್ ಅಂದ್ರೆ ಇಡೀ ಭೂಮಿನೇ ಒಂದು ಬಯೋಸ್ಪಿಯರ್. ಎಂಟೈರ್ ಅರ್ತ್ ಜೋನ್ಸ್ ಆಫ್ ಲೈಫ್ ಇನ್ಕ್ಲೂಡ್ ಲ್ಯಾಂಡ್, ವಾಟರ್, ಅಟ್ಮಾಸ್ಫಿರಿಕ್. ಇವು 3, ಅದರಲ್ಲಿ ಲ್ಯಾಂಡ್ ಇರಬೇಕು, ವಾಟರ್ ಇರಬೇಕು, ಅಟ್ಮಾಸ್ಫಿಯರ್ ಇರಬೇಕು. ಇವು 3 ಹೊಂದಿತ್ತಂದ್ರೆ ಅದನ್ನ ಬಯೋಸ್ಪಿಯರ್ ಅಂತ ಕರೀತಾರೆ.
ಇಡೀ ಭೂಮಿನೇ ಒಂದು ಬಯೋಸ್ಫಿಯರ್. ಓಕೆನಾ, ಇಡೀ ಭೂಮಂಡಲವೇ ಒಂದು ಬಯೋಸ್ಫಿಯರ್ ಆಗಿರ್ತದೆ. ಇಷ್ಟೇ ಇದ್ರದ್ದು. ಬಯೋಮ್ಸ್ಗಳು ಸೇರ್ಕೊಂಡು ಆಗೋದನ್ನ ಬಯೋಸ್ಫಿಯರ್ ಅಷ್ಟೇ ನೆನ್ಪಿಟ್ಕೊಳ್ಳೋದು. ಓಕೆನಾ, ಇಲ್ಲಿದೆ ನೋಡಿ, ಇಲ್ಲಿ ಲಿಥೋಸ್ಫಿಯರ್ ಲ್ಯಾಂಡ್, ಹೈಡ್ರೋಸ್ಫಿಯರ್ ವಾಟರ್, ಅಟ್ಮಾಸ್ಫಿಯರ್ ಏರ್, ಇವು ಮೂರು ಮಿಕ್ಸ್ ಆದಾಗ ಆಗೋದನ್ನೇ ಬಯೋಸ್ಫಿಯರ್. ಇದಿಷ್ಟೇ, ಇದು ಸಿಂಪಲ್. ಓಕೆನಾ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿರ್ತದೆ. ಇದರಲ್ಲಿ ಏನೇನು ಕಲ್ತ್ವಿ ನಾವು? ಆರ್ಗಾನಿಸಮ್ ಅಂತ ಕಲ್ತ್ವಿ, ಪಾಪ್ಯುಲೇಷನ್ ಕಲ್ತ್ವಿ, ಕಮ್ಯುನಿಟಿ ಕಲ್ತ್ವಿ, ಎಕೋಸಿಸ್ಟಮ್, ಬಯೋಮ್ಸ್, ಬಯೋಸ್ಫಿಯರ್, ಇವಿಷ್ಟು ಟಾಪಿಕ್ಸ್ ಕಲ್ತಿದ್ದೀವಿ. ಇದ್ರ ಮೇಲೆ ಯಾವಾಗಲೂ ಕ್ವಶನ್ಸ್ ಬಂದೇ ಬರ್ತದೆ. ಹಾಗಾಗಿ ಇದನ್ನ ಇವತ್ತಿನ ಕ್ಲಾಸಲ್ಲಿ ಮಾಡಿದ್ದೇವೆ. ಕ್ವಶನ್ಸ್ ನೋಡೋಣ. ಇದರಲ್ಲಿ ಆನ್ಸರ್ ಇದೆ. ಆಲ್ರೆಡಿ ನೀವು ನೋಡ್ಕೊಂಡಿರ್ತಾರಲ್ವ, ಈಗ ಅದ್ರದ್ದೇ ಆನ್ಸರ್ ಮಾಡೋದು ನಿಮ್ಗೆ ಕಷ್ಟ ಆಗಲ್ಲ. ಈ ರೀತಿ ಕ್ವಶನ್ಸ್ ಬರ್ತಾವಂತ ನಿಮ್ಗೆ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ಒಂದು 10-15 ದಿನ 20 ಕ್ವಶನ್ಸ್ ಇದಾವೆ. ಅವಾಗ ನೋಡ್ಕೊಂಬಿಡೋಣ. ಓಕೆನಾ. ವಾಟ್ ಈಸ್ ದ ಬೇಸಿಕ್ ಯೂನಿಟ್ ಆಫ್ ಎಕಲಾಜಿಕಲ್ ಸ್ಟಡಿ ಅಂತಂದ್ರೆ ಇದಕ್ಕೆ ಆರ್ಗಾನಿಸಮ್ ಆಲ್ರೆಡಿ ಟಿಕ್ ಮಾಡಿದೆ. ಪರಿಸರ ಅಧ್ಯಯನದ ಮೂಲ ಯಾವುದು ಅಂತ ಕೇಳಿದೆ. ಓಕೆನಾ. ನೆಕ್ಸ್ಟ್ ಎ ಗ್ರೂಪ್ ಆಫ್ ಇಂಡಿವಿಜುವಲ್ ಆಫ್ ದ ಸೇಮ್ ಸ್ಪೀಸೀಸ್ ಲಿವಿಂಗ್ ಇನ್ ದ ಪರ್ಟಿಕ್ಯುಲರ್ ಏರಿಯಾ ಈಸ್ ಕಾಲ್ಡ್. ಅಂದ್ರೆ ಒಂದೇ ಪ್ರಭೇದದ ಜೀವಿಗಳು ಒಂದೇ ಗುಂಪು ಪ್ರದೇಶದಲ್ಲಿ ವಾಸಿಸುವುದು ಏನೆಂದು ಕರೀತಾರೆ? ಒಂದೇ ಪ್ರಭೇದದ ಜೀವಿಗಳು ಒಂದೇ ಪ್ರದೇಶದಲ್ಲಿ ವಾಸಿಸುವುದು ಏನಂದ್ರೆ ಪಾಪ್ಯುಲೇಷನ್ ಅಂತ ಕರೀತಾರೆ. ನೆಕ್ಸ್ಟ್, ವಿಚ್ ಲೆವೆಲ್ ಇನ್ಕ್ಲೂಡ್ಸ್ ಡಿಫರೆಂಟ್ ಸ್ಪೀಸೀಸ್ ಲಿವಿಂಗ್ ಟುಗೆದರ್ ಇನ್ ದಿ ಕಾಮನ್ ಏರಿಯಾ. ಅಂದ್ರೆ ಬೇರೆ ಬೇರೆ ತರಹದ ಜೀವಿಗಳು ಒಂದೇ ಜಾಗದಲ್ಲಿ ವಾಸಿಸುವುದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಕಮ್ಯುನಿಟಿ ಅಂತ ಕರೀತಾರೆ. ನೆಕ್ಸ್ಟ್, ವಿಚ್ ಎಕಲಾಜಿಕಲ್ ಲೆವೆಲ್ ಇನ್ಕ್ಲೂಡ್ಸ್ ಬೋತ್ ಲಿವಿಂಗ್ ಆರ್ಗನೈಸೇಷನ್ ಅಂಡ್ ದೇರ್ ಫಿಸಿಕಲ್ ಎನ್ವಿರಾನ್ಮೆಂಟ್. ಅಂದ್ರೆ ಜೈವಿಕ ಹಾಗೂ ಅಜೈವಿಕ. ಓಕೆನಾ, ಜೈವಿಕ ಹಾಗೂ ಅಜೈವಿಕ ಘಟಕಗಳು ಒಳಗೊಂಡಿರುವ ಪರಿಸರ ಹಂತ ಯಾವುದಂದ್ರೆ ಎಕೋಸಿಸ್ಟಮ್. ಬಯೋಟಿಕ್ ಬಯೋಟಿಕ್ ಅಂತ ಹೇಳಿದೆ ನೋಡ್ರಿ ನಾನು. ಓಕೆನಾ, ಅದು ಯಾವುದಂದ್ರೆ ಎಕೋಸಿಸ್ಟಮ್ ಆಗಿರ್ತದೆ. ಓಕೆನಾ. ನೆಕ್ಸ್ಟ್, ಬಯೋಮ್ ಅಂದ್ರೆ ಏನಂದ್ರೆ ಎ ಲಾರ್ಜ್ ರೀಜನ್ ವಿತ್ ಸಿಮಿಲರ್ ಕ್ಲೈಮೇಟ್. ಇದು ಕೀ ಪಾಯಿಂಟ್ ನಿಮಗೆ. ಓಕೆನಾ, ಸಿಮಿಲರ್ ಕ್ಲೈಮೇಟ್ ಇತ್ತಂದ್ರೆ ಅದನ್ನ ನಾವು ಆರ್ಗಾನಿಸಮ್ ಇತ್ತಂದ್ರೆ ಸಿಮಿಲರ್ ಕ್ಲೈಮೇಟ್ ಅಂಡ್ ಆರ್ಗಾನಿಸಮ್ ಇತ್ತಂದ್ರೆ ಅದನ್ನ ಬಯೋಮ್ ಅಂತ ಕರಿತೀವಿ. ನೆಕ್ಸ್ಟ್, ವಿಚ್ ಟರ್ಮ್ ರೆಫರ್ಸ್ ಟು ದ ಗ್ಲೋಬಲ್ ಸಮ್ ಆಫ್ ಆಲ್ ಎಕೋಸಿಸ್ಟಮ್. ಅಂದ್ರೆ ಎಲ್ಲಾ ಪರಿಸರ ವ್ಯವಸ್ಥೆಗಳ ಜಾಗತಿಕ ಸಮಗ್ರತೆಗೆ ಯಾವ ಪದ ಬಳಸಲಾಗುತ್ತೆ ಅಂದ್ರೆ ಬಯೋಸ್ಫಿಯರ್. ಓಕೆನಾ, ಹಲವಾರು ಬಯೋಮ್ಗಳು ಸೇರಿ ಬಯೋಸ್ಫಿಯರ್ ಆಗ್ತದೆ ಅಂತ ಹೇಳಿದೆ ನಾನು. ಎಲ್ಲಾ ಪರಿಸರ ವ್ಯವಸ್ಥೆಗಳು ಜಾಗತಿಕ ಸಮಗ್ರತೆಗೆ ಯಾವ ಪದ ಬಳಸಲಾಗ್ತದೆ ಅಂದ್ರೆ ಬಯೋಸ್ಫಿಯರ್. UPSC 2019 ಬಂದಿರೋ ಕ್ವಶನ್ಸ್ ಅವು ಎಲ್ಲವೂ ಕೂಡ ಮಾಡೆಲ್ ಕ್ವಶನ್ ಪೇಪರ್ ಆಲ್ರೆಡಿ ಬಂದಿರೋದೆ. ಬಟ್ ಎಕ್ಸಾಕ್ಟ್ ಅದು ಇಯರ್ ಸಿಕ್ಕಿಲ್ಲ, ಹಾಗಾಗಿ ಹಂಗೆ ಕ್ವಶನ್ಸ್ ಹಾಕಿದೆ. ಬಟ್ ಬಂದಿರೋದೆ. ಓಕೆನಾ. ಕೆಳಗಿನ ಅತಿ ಚಿಕ್ಕ ಪರಿಸರ ಘಟಕ ಯಾವುದು? ಓಕೆನಾ, ಅತಿ ಚಿಕ್ಕ ಸ್ಮಾಲೆಸ್ಟ್ ಎಕಲಾಜಿಕಲ್ ಯೂನಿಟ್ ಯಾವುದು ಅಂತ ಕೇಳಿದ್ರೆ ಆರ್ಗಾನಿಸಮ್. ಫಸ್ಟ್ ಹೇಳಿದೆ ಆರ್ಗಾನಿಸಮ್, ಅದರಿಂದ ಆರ್ಡರ್ ವೈಸ್ ಹೇಳಿದೆ ನಿಮಗೆ. ಓಕೆನಾ. ನೆಕ್ಸ್ಟ್, CGL ಅಲ್ಲಿ ಬಂದಿರೋ ಕ್ವಶನ್ಸ್ 2020 ಬಂದಿದೆ. ಪರಿಸರ ಶಾಸ್ತ್ರದಲ್ಲಿ ಜನಸಂಖ್ಯೆ ಅಂದ್ರೆ ಏನು, ಪಾಪ್ಯುಲೇಷನ್ ಅಂದ್ರೆ ಏನು ಅಂತ. ಇದರಲ್ಲಿ ಕೀವರ್ಡ್ ಏನಂದ್ರೆ ಸೇಮ್ ಸ್ಪೀಸೀಸ್ ಲಿವಿಂಗ್ ಇನ್ ಎ ಏರಿಯಾ. ಅಂದ್ರೆ ಸೇಮ್ ಆಗಿರುವ ಒಂದಿತ್ತಂದ್ರೆ ಅದು ಆರ್ಗಾನಿಸಮ್. ಅದೇ ಒಂದ್ ಜಿಂಕೆ ಇತ್ತಂದ್ರೆ ಆರ್ಗಾನಿಸಮ್ ಹೇಳಿದೆ. ಅದೇ ಜಿಂಕೆಗಳ ಗುಂಪಿತ್ತಂದ್ರೆ ಅದನ್ನ ನಾವೇನಂತ ಪಾಪ್ಯುಲೇಷನ್ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್, KPSC ಬಂದ್ರೆ 2021 ಬಂದಿರೋ ಕ್ವಶನ್ ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಕಮ್ಯುನಿಟಿ. ಕೆಳಗಿನ ಯಾವುದು ಸಮುದಾಯದ ಲಕ್ಷಣವಲ್ಲ ಅಂದ್ರೆ ಸೇಮ್ ಸ್ಪೀಸೀಸ್ ಗ್ರೂಪ್ ಇದೆಯಲ್ಲ, ಸಮುದಾಯದ ಲಕ್ಷಣವಲ್ಲ. ಇಲ್ಲಿ ಹಿಂದೆ ನೋಡಿದ್ರು ನೋಡಿ ಕ್ವಶನ್. ಓಕೆನಾ, ಹಿಂದೆ ಏನ್ ನೋಡಿದ್ವಿ? ಸೇಮ್ ಸ್ಪೀಸೀಸ್ ಇತ್ತಂದ್ರೆ ನಾವು ಪಾಪ್ಯುಲೇಷನ್ ಅದು. ಓಕೆನಾ, ಸೇಮ್ ಸ್ಪೀಸೀಸ್ ಅಂದ್ರೆ ಪಾಪ್ಯುಲೇಷನ್. ಇಲ್ಲಿ ಏನ್ ಕೇಳಿದಾನೆ? ಕಮ್ಯುನಿಟಿ ಬಗ್ಗೆ ಕೇಳಿದಾನೆ. ಕಮ್ಯುನಿಟಿ ಅಂದ್ರೆ ಸೇಮ್ ಸ್ಪೀಸೀಸ್ಗಳ ಗುಂಪುಗಳೇ ಇರಬೇಕು. ಇದು ಸೇಮ್ ಸ್ಪೀಸೀಸ್, ಇದು ಸೇಮ್ ಸ್ಪೀಸೀಸ್, ಇದು ಸೇಮ್ ಇತ್ತು. ಈ ಗುಂಪುಗಳಿಗೆ ಏನಂತ ಅಂದ್ರೆ ಕಮ್ಯುನಿಟಿ ಅಂತ ಕರಿತೀವಿ. ಇದು ಆನೆಯ ಸ್ಪೀಸೀಸು, ಇದು ಜಿಂಕೆ ಸ್ಪೀಸೀಸು, ಹುಲಿ, ಚಿರತೆ ಸ್ಪೀಸೀಸ್, ಇವು ಹಲವಾರು ಸ್ಪೀಸೀಸ್ಗಳು ಸೇರಿ ಆಗುವುದನ್ನು ಏನಂತೇವೆ? ಕಮ್ಯುನಿಟಿ ಅಂತ ಕರಿತೀವಿ. ಅಂದ್ರೆ ಡಿಫ್ರೆಂಟ್ ಸ್ಪೀಸೀಸ್ ಇರಬೇಕು. ಇಂಟ್ರಾಕ್ಷನ್ ಬಿಟ್ವೀನ್ ಸ್ಪೀಸೀಸು ಇತ್ತಂದ್ರೆ ಅದನ್ನ ನಾವು ಕಮ್ಯುನಿಟಿ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್, ರಿಲೇಶನ್ಶಿಪ್ ಬಿಟ್ವೀನ್ ಆರ್ಗನಿಸಮ್ ಅಂಡ್ ದೇರ್ ಎನ್ವಿರಾನ್ಮೆಂಟ್ ಈಸ್ ಸ್ಟಡಿಡ್ ಇನ್. ಅಂದ್ರೆ ಜೀವಿಗಳು ಮತ್ತು ಅವರ ಪರಿಸರದ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡೋ ಶಾಖೆಗೆ ಏನಂತಾರೆ? ಎಕಾಲಜಿ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ಆನ್ ಎಕೋಸಿಸ್ಟಮ್. ಅಂದ್ರೆ ಕೆಳಗಿನ ಯಾವುದು ಪರಿಸರ ವ್ಯವಸ್ಥೆಯನ್ನು ಸೂಕ್ತವಾಗಿ ಎಕ್ಸ್ಪ್ಲೇನ್ ಮಾಡ್ತದೆ ಅಂತ ಕೇಳಿದ್ರೆ ಲಿವಿಂಗ್ ಆರ್ಗಾನಿಸಮ್ ಅಂಡ್ ದೇರ್ ಫಿಸಿಕಲ್ ಎನ್ವಿರಾನ್ಮೆಂಟ್ ಇಂಟ್ರಾಕ್ಷನ್, ಅದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್, ಎ ಲಾರ್ಜ್ ಏರಿಯಾ ಲೈಕ್ ಎ ಅಮೆಜಾನ್ ರೈನ್ ಫಾರೆಸ್ಟ್ ಈಸ್ ಅನ್ ಎಕ್ಸಾಂಪಲ್ ಆಫ್. ಅಮೆಜಾನ್ ರೈನ್ ಫಾರೆಸ್ಟ್ ಈಸ್ ಎಕ್ಸಾಂಪಲ್ ಆಫ್ ಯಾವುದಕ್ಕಂದ್ರೆ ಬಯೋಮ್ಸ್ಗೆ ಎಕ್ಸಾಂಪಲ್ ಆಗಿರ್ತದೆ ಅಮೆಜಾನ್ ಕಾಡು. ನೆಕ್ಸ್ಟ್, ಲಾರ್ಜ್ ಏರಿಯಾ ಅಂತ ಬಂತು ನೋಡ್ರಿ, ಅದು ಕೀ ಪಾಯಿಂಟ್, ಅದು ಲಾರ್ಜ್ ಏರಿಯಾ. ಓಕೆನಾ. ನೆಕ್ಸ್ಟ್, ವಿಚ್ ಎಕಲಾಜಿಕಲ್ ಲೆವೆಲ್ ಡೈರೆಕ್ಟ್ಲಿ ಇನ್ವಾಲ್ವ್ಸ್ ಬಯೋಟಿಕ್ ಫ್ಯಾಕ್ಟರ್ಸ್ ಲೈಕ್ ವಾಟರ್, ಸಾಯಿಲ್, ಕ್ಲೈಮೇಟ್. ಇದು ಯಾವ್ದಂದ್ರೆ ಎಕೋಸಿಸ್ಟಮ್ ಅಂತ ಕರೀತಾರೆ. ನೆಕ್ಸ್ಟ್, ಬಯೋಸ್ಫಿಯರ್ ಇನ್ಕ್ಲೂಡ್ಸ್ ಲ್ಯಾಂಡ್, ಏರ್, ವಾಟರ್,
ಸಪೋರ್ಟಿಂಗ್ ಲೈಫ್. ಓಕೆನಾ. ನೆಕ್ಸ್ಟ್ ಯು ಪಿ ಎಸ್ ಸಿಯಲ್ಲಿ ಬಂದಿರೋ ಕ್ವಶನ್ಸು ಬಯೋಸ್ಫಿಯರ್ ಭಾಗವಲ್ಲ. ಬಯೋಸ್ಫಿಯರ್ ಯಾವುದು? ಅಟ್ಮಾಸ್ಫಿಯರ್, ಲಿಥೋಸ್ಫಿಯರ್, ಹೈಡ್ರೋಸ್ಫಿಯರ್ ಇವು ಮೂರು ಸೇರ್ಕೊಂಡ್ರೆ ಬಯೋಸ್ಫಿಯರ್ ಆಗುತ್ತೆ ಅಂತ ನಾನು ಲಾಸ್ಟ್ ಸ್ಲೈಡಲ್ಲಿ ಹೇಳಿದೆ. ಹಾಗಾಗಿ ಅದ್ರ ಮೂನ್ ಅನ್ನೋದು ಬಯೋಸ್ಫಿಯರ್ ಭಾಗವಲ್ಲ. ನೆಕ್ಸ್ಟ್ ದ ಇಂಟ್ರಾಕ್ಷನ್ ಬಿಟ್ವೀನ್ ಲಿವಿಂಗ್ ಆರ್ಗನಿಸಮ್ ಅಂಡ್ ದೇರ್ ಎನ್ವಿರಾನ್ಮೆಂಟ್ ಈಸ್ ಸ್ಟಡೀಡ್ ಅಂಡರ್. ಜೀವಿ ಮತ್ತು ಅವರ ಪರಿಸರದ ನಡುವಿನ ಸಂವಹನವನ್ನು ಅಧ್ಯಯನ ಮಾಡುವ ಶಾಖೆಗೆ ಏನಂತಾರೆ ಅಂದರೆ ಎಕಾಲಜಿ ಅಂತ ಕರೀತಾರೆ. ಓಕೆನಾ. ನೆಕ್ಸ್ಟ್ ವಿಚ್ ಲೆವೆಲ್ ಇನ್ಕ್ಲೂಡ್ಸ್ ಪಾಪ್ಯುಲೇಷನ್ ಆಫ್ ಡಿಫ್ರೆಂಟ್ ಸ್ಪೀಸೀಸ್ ಇಂಟ್ರಾಕ್ಷನ್ ಇನ್ ಎ ಹ್ಯಾಬಿಟೇಟ್ ಕಮ್ಯುನಿಟಿ. ಅಂದರೆ ಡಿಫ್ರೆಂಟ್ ಸ್ಪೀಸೀಸ್ ಇತ್ತಂದ್ರೆ ಕಮ್ಯುನಿಟಿ, ಸಿಂಗಲ್ ಇತ್ತಂದ್ರೆ ಆರ್ಗನಿಸಮ್, ಸಿಂಗಲ್ಗಳ ಗುಂಪು ಇತ್ತಂದ್ರೆ ಪಾಪ್ಯುಲೇಷನ್, ಡಿಫ್ರೆಂಟ್ ಇತ್ತಂದ್ರೆ ಕಮ್ಯುನಿಟಿ. ಓಕೆನಾ. ಸಿ ಸಿ ಎಲ್ ಬಂದಿರೋ ಕ್ವಶನ್ಸ್ ವಿಚ್ ಆಫ್ ದೀಸ್ ಟರ್ಮ್ಸ್ ಡಿಸ್ಕ್ರೈಬ್ಡ್ ಲಾರ್ಜ್ ಸ್ಕೇಲ್ ಎಕೋಲಾಜಿಕಲ್ ರೀಸನ್. ದೊಡ್ಡ ಮಟ್ಟದ ಪರಿಸರ ಪ್ರದೇಶಗಳನ್ನು ಯಾವ ಪದ ಸೂಚಿಸ್ತದೆ ಅಂದರೆ ಪರಿಸರ ಪ್ರದೇಶ ಬಯೋಮ್. ಓಕೆನಾ. ನೆಕ್ಸ್ಟ್ ದ ಸ್ಮಾಲೆಸ್ಟ್ ಎಕಲಾಜಿಕಲ್ ಯೂನಿಟ್ ದಟ್ ಕ್ಯಾನ್ ಕ್ಯಾರಿ ಔಟ್ ಲೈಫ್ ಪ್ರೊಸೆಸ್ ಇಂಡಿಪೆಂಡೆಂಟ್ಲಿ ಅಂದರೆ ಇದೀಗ ಆರ್ಗನಿಸಮ್ ಫಸ್ಟ್ ಒನ್. ನೆಕ್ಸ್ಟ್ ದ ಕಾಂಪ್ಲೆಕ್ಸ್ ನೆಟ್ವರ್ಕ್ ಆಫ್ ಫುಡ್ ಚೈನ್ ಈಸ್ ಆನ್ ಎಕೋಸಿಸ್ಟಮ್ ಈಸ್ ಕಾಲ್ಡ್ ಫುಡ್ ವೆಬ್. ಓಕೆನಾ. ಫುಡ್ ವೆಬ್, ಫುಡ್ ಚೈನ್ ಇದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಮಾಡ್ತೀನಿ. ಐ ಹೋಪ್ ಈ ಕ್ಲಾಸ್ ಎಲ್ಲ ನಿಮ್ಗೆ ಅರ್ಥ ಆಗಿ ಯೂಸಸ್ ಆಗಿದೆ ಅಂತ ಭಾವಿಸ್ತೀನಿ. ಇದು ಇವತ್ತಿನ ಕ್ಲಾಸ್ ಆಗಿರುತ್ತೆ. ನೆಕ್ಸ್ಟ್ ಉಳಿದ ಕ್ಲಾಸನ್ನು ಕೂಡ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ನಿಮ್ಗೇನಾದರೂ ಈ ಕ್ಲಾಸಸ್ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ಸಾಕಂತ ಹೇಳ್ತಾ, ಆಮೇಲೆ ನಿಮ್ಗೆ ಯಾರು ಇದು ಕ್ಲಾಸಸ್ ಬೇಕಂದರೆ ಉಳಿದಿದ್ದೆಲ್ಲ ಕ್ಲಾಸಸ್ ನಿಮಗೆ ಬೇಕಂದರೆ 159ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ, ಆಮೇಲೆ ನೆಕ್ಸ್ಟ್ ಕ್ಲಾಸ್ ಯಾವ್ದು ಇರುತ್ತೆ ಅಂತ ಕ್ಲಾಸ್ ಇದು ಇರುತ್ತೆ ನೋಡಿ, ಟೈಪ್ಸ್ ಆಫ್ ಎಕಾಲಜಿ ಇರುತ್ತೆ, ಅಟೆಕಾಲಜಿ, ಸಿನೆಕಾಲಜಿ ಇದ್ರ ಬಗ್ಗೆ ಇರುತ್ತೆ. ನೆಕ್ಸ್ಟ್ ಆಮೇಲೆ ಬೇಸಿಕ್ ಕಾನ್ಸೆಪ್ಟ್ ಹ್ಯಾಬಿಟೇಟ್, ನಿಶ್, ಫುಡ್ ಚೈನು, ಫುಡ್ ವೆಬ್ ಇದ್ರ ಬಗ್ಗೆ ಇರುತ್ತೆ ನೆಕ್ಸ್ಟ್ ಇನ್ನೊಂದು ಕ್ಲಾಸ್. ಅದರಾದಮೇಲೆ ಮ್ಯೂಚುವಲಿಸಮ್, ಕಮ್ಯುನಲಿಸಮ್ ಅಂತ ಇದಾವಲ್ಲ, ಟೈಪ್ಸ್ ಆಫ್ ಇಂಟ್ರಾಕ್ಷನ್ ಇದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸಸ್ಸು ಎಕಾಲಜಿ ರಿಲೇಟೆಡ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಲ್ಲಿವರೆಗೂ ಕ್ಲಾಸಸ್ ನೋಡಿದ್ರಿಗೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಇಲ್ಲಿಗೆ ಕ್ಲಾಸ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.